Hi, hello everyone. Welcome to Physics Wala Kannada. ನಾನು ನಿಮ್ಮ ಫಿಸಿಕ್ಸ್ ಫ್ಯಾಕಲ್ಟಿ ಮಲ್ಲಿಕಾರ್ಜುನ್. ಸೊ ಇವತ್ತಿನ ಕ್ಲಾಸಲ್ಲಿ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಲೆಕ್ಚರ್ 2ನ ಫೋಕಸ್ ಮಾಡ್ತಾ ಹೋಗೋಣ. ಲಾಸ್ಟ್ ಕ್ಲಾಸಲ್ಲಿ ನಾವು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿಗೆ ನಿಲ್ಲಿಸಿದ್ವಿ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ಏನು ಟೀಚ್ ಮಾಡ್ತಿದ್ದೀನಿ ಅನ್ನೋದು ನೋಡೋದಾದರೆ, ಫಸ್ಟ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿನ ಇನ್ನೊಂದು ಸಲ ರಿವೈಸ್ ಮಾಡ್ತೀನಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಪಾಸಿಟಿ ಬರುತ್ತೆ, ಅದನ್ನು ಡಿಸ್ಕಸ್ ಮಾಡೋಣ. ಅದಾದಮೇಲೆ ಕ್ಯಾಲೋರಿಮೆಟ್ರಿ ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಚೇಂಜ್ ಆಫ್ ಸ್ಟೇಟ್, ಹೀಟ್ ಟ್ರಾನ್ಸ್ಫರ್ ಆ್ಯಂಡ್ ನ್ಯೂಟನ್ ಲಾ ಆಫ್ ಕೂಲಿಂಗ್. ಓಕೆ, ಸೊ ಇದಿಷ್ಟು ಕಾನ್ಸೆಪ್ಟನ್ನು ಕವರ್ ಮಾಡ್ತಾ ಇದ್ದೀನಿ. ಇಂಪಾರ್ಟೆಂಟ್ ಟಾಪಿಕ್ಸ್ ಮೇಲೆ ಪ್ರಾಬ್ಲಮ್ ಕೂಡ ಇರುತ್ತೆ, ಆ್ಯಂಡ್ ದೆನ್ DPP ಕ್ವಶನ್ಸ್ ಕೂಡ ಕೊಡ್ತೀನಿ. ಓಕೆ, ಕ್ಲಿಯರ್ ಗೈಸ್? ಸ್ಟಾರ್ಟ್ ಮಾಡೋಣ. ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಓಕೆ, ಸೊ ಲಾಸ್ಟ್ ಕ್ಲಾಸಲ್ಲಿ ಆಲ್ರೆಡಿ ನೋಡಿದ್ದೀವಿ. ಸ್ಪೆಸಿಫಿಕ್ ಕೆಪಾಸಿಟಿ is defined as the gain or loss of heat, okay, is directly proportional to the mass. ಒಂದು ಆಬ್ಜೆಕ್ಟಿಗೆ ಇಷ್ಟು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಇದೆ ಅಂದರೆ, ಗೇನ್ ಆರ್ ಲಾಸ್ ಆಫ್ ಹೀಟ್ ಡಿಪೆಂಡ್ಸ್ ಆನ್ ಹೌ ಮಚ್ ಮಾಸ್ ಇಸ್ ದೇರ್, ಆಲ್ಸೋ ಅಟ್ ದ ಸೇಮ್ ಟೈಮ್ ದ ರೈಸ್ ಆರ್ ಫಾಲ್ ಆಫ್ ಟೆಂಪ್ರೇಚರ್, ಅಥವಾ ನಾವು ಟೆಂಪ್ರೇಚರ್ ಡಿಫ್ರೆನ್ಸ್ ಅಂತ ಕೂಡ ಹೇಳ್ಬೋದು. ಸೊ ಈ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿನ we represent it with small letter c. okay, c small letter. So ಯಾವ ಥರ ಡಿಫೈನ್ ಮಾಡ್ಬೋದು ಸಿನ ಅನ್ನೋದಾದರೆ, ಸಿ ಹೀಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಮಾಸ್. ಓಕೆ, ಆಲ್ಸೋ ಅಟ್ ದ ಸೇಮ್ ಟೈಮ್ ರೈಸ್ ಆರ್ ಫಾಲ್ ಆಫ್ ಟೆಂಪರೇಚರ್ ಅಥವಾ ಟೆಂಪರೇಚರ್ ಡಿಫ್ರೆನ್ಸ್ ಡೆಲ್ಟಾ ಟಿ. ಓಕೆ, ಸೊ ಈ ಪ್ರಪೋರ್ಷನಾಲಿಟಿ ಸಿಂಬಲನ್ನು ರಿಮೂವ್ ಮಾಡಿ. ಸೊ ಇಫ್ ಐ ಇಂಟ್ರೊಡ್ಯೂಸ್ ಎ ಕಾನ್ಸ್ಟೆಂಟ್, that constant small c, okay, that constant is our specific heat capacity. So m delta t. So hagadre c na illinda ಏನು ಬರಿಬೋದು? c is equal to q divided by m delta t. Okay guys, clear? c is equal to m delta t. So guys, ಇಲ್ಲಿ ಅಬ್ಸರ್ವ್ ಮಾಡಿ, specific heat capacity will be equal to heat gained or lost. Yavaga? If m is equal to 1, see, if m is equal to 1, okay, if m is equal to 1 and change in temperature delta t also 1 ಆಗಿದ್ರೆ, ಅವಾಗ ನಾವು c is equal to ಏನಂತ ಹೇಳ್ಬೋದು? This specific heat capacity c, small letter c is equal to q. okay, ದಟ್ ಈಸ್ ದ ಕೇಸ್. ನಾವು ಆ ಥರ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿನ ಡಿಫೈನ್ ಮಾಡ್ತೀವಿ. ಸೊ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಈಸ್ ನಥಿಂಗ್ ಬಟ್ ಹೀಟ್ ಲಾಸ್ಟ್ ಆರ್ ಗೇನ್ಡ್. ಯಾವಾಗ? ಮಾಸ್ ಈಸ್ ಯೂನಿಟ್ ಆ್ಯಂಡ್ ಆಲ್ಸೋ ಚೇಂಜ್ ಇನ್ ಟೆಂಪರೇಚರ್ ಏನಿದೆ ಅದು ಕೂಡ ಯೂನಿಟ್ ಇರಬೇಕು. ಸೊ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಅ ಸಬ್ಸ್ಟೆನ್ಸ್ ಈಸ್ ಡಿಫೈನ್ಡ್ ಆಸ್ ದ ಅಮೌಂಟ್ ಆಫ್ ಹೀಟ್, ಕ್ಯೂ ಓನ್ಲಿ. ಯಾವಾಗ? ದ ಸಬ್ಸ್ಟೆನ್ಸ್ 1 ಗ್ರಾಮ್. ಸೊ ನಾವು CGS ಅಲ್ಲಿ ಡಿಫೈನ್ ಮಾಡ್ತಾ ಇರೋದ್ರಿಂದ 1 ಗ್ರಾಮ್, the amount of heat required to rise the temperature of a substance, which is 1 gram. 1 gram substance ದು 1 degree Celsius ರೈಸ್ ಮಾಡೋದಕ್ಕೆ ಎಷ್ಟು ಹೀಟ್ ಬೇಕಾಗುತ್ತೆ ಅದನ್ನು ನಾವೇನಂತ ಕರಿತೀವಿ? ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಅದರ ಹೀಟ್ ಕೆಪಾಸಿಟಿ ಎಷ್ಟು? ಓಕೆ, ಸೊ ಇನ್ ಮೋಸ್ಟ್ ಕೇಸಸ್ ಸ್ಪೆಸಿಫಿಕ್ ಹೀಟ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಸೊ ನಾವು ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಿದರೆ ಸ್ಪೆಸಿಫಿಕ್ ಹೀಟ್ ಏನಾಗುತ್ತೆ? in most cases falls down, but exception is water. Exceptions like water are there where specific heat increases with increase in temperature. ಅರ್ಥ ಏನು? ಸಿ 10 degree Celsius ವಾಟರ್ ಇದೆ, 10 ಇಂದ 11ಗೆ ರೈಸ್ ಮಾಡೋದಕ್ಕೆ 1 ಗ್ರಾಮ್ ಆಫ್ ವಾಟರ್ನ ಸರ್ಟೈನ್ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್. ಬಟ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ರೈಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಲೆಟ್ಸ್ 40 ಡಿಗ್ರಿಯಿಂದ ನಾನು ಇವಾಗ 41ಗೆ ರೈಸ್ ಮಾಡಬೇಕು ಅಂದರೆ, ಸೊ ಟೆಂಪರೇಚರ್ ರೈಸ್ ಆಗಿರೋದ್ರಿಂದ ವಾಟರಿಗೆ ಏನಾಗುತ್ತೆ? ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ರೈಸ್ ಆಗುತ್ತೆ. ಬಟ್ ಇನ್ ಮೋಸ್ಟ್ ಆಫ್ ದ ಕೇಸಸ್ ಏನಿರುತ್ತೆ? ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಫಾಲ್ಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಟೆಂಪರೇಚರ್ ಆಫ್ ದ ಬಾಡಿ ಜಾಸ್ತಿ ಆದಂಗೂ ಅದರ ಹೀಟ್, ಅದರ ಟೆಂಪರೇಚರ್ನ ಇನ್ಕ್ರೀಸ್ ಮಾಡೋದು ಸುಲಭ ಇನ್ ಮೋಸ್ಟ್ ಆಫ್ ದ ಕೇಸಸ್, ಬಟ್ ವಾಟ್ರಿಗಲ್ಲ. ಸೊ ವಾಟರ್ನ ಟೆಂಪ್ರೇಚರ್ನ ರೈಟ್ ಜಾಸ್ತಿ ಮಾಡಬೇಕು ಅಂದರೆ ಟೆಂಪರೇಚರ್ ಜಾಸ್ತಿ ಆದಂಗೂ ಇಟ್ ರಿಕ್ವೈರ್ಸ್ ಆರ್ ಇಟ್ ಡಿಮ್ಯಾಂಡ್ಸ್
more energy. Clear? Yes. Specific heat capacity, this is small letter c. ನಾನು ಸ್ಮಾಲ್ ಸಿ ಇಂದ ಬರಿತಿದ್ದೀನಿ, ಯಾಕೆ ಅಂತ ಗೊತ್ತಾಗುತ್ತೆ. ಈ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿನ ನಾವು ಇನ್ನೊಂದು ಟರ್ಮಲ್ಲಿ ಡಿಫೈನ್ ಮಾಡೋದಾದರೆ ಮೋಲಾರ್ ಹೀಟ್ ಕೆಪಾಸಿಟಿ, ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ದಿಸ್ ಇಸ್ ಕ್ಯಾಪಿಟಲ್ ಸಿ. ಓಕೆ, ಕ್ಯಾಪಿಟಲ್ ಸಿ. ಸರ್ ಹಾಗಾದರೆ ಏನು ಡಿಫ್ರೆನ್ಸು? ಮೋಲಾರ್ ಏನು ಸಬ್ಸ್ಟೆನ್ಸ್ ಇತ್ತು, ನಾನು 1 ಗ್ರಾಮ್ ಅಂತ ಏನು ಹೇಳಿದೆ, ಈಗ ಅದನ್ನು ನಾವು 1 ಗ್ರಾಮ್ ಬೇಡ 1 ಮೋಲ್ ಅಂತೇಳಿ ಟ್ರೀಟ್ ಮಾಡೋಣ. ರೈಟ್, 1 ಮೋಲ್ ಸಬ್ಸ್ಟೆನ್ಸನ್ನು ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಅದರ ಸ್ಪೆಸಿಫಿಕ್ ಹೀಟ್ 1 ಮೋಲಿನ ಟೆಂಪರೇಚರ್ನ 1 ಡಿಗ್ರಿ ರೈಸ್ ಮಾಡೋಕ್ಕೆ ಎಷ್ಟು ಹೀಟ್ ಬೇಕೋ ದಟ್ ಈಸ್ ಮೋಲಾರ್ ಸ್ಪೆಸಿಫಿಕ್ ಹೀಟ್. ಸೊ ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಆಫ್ 1 mole, this is important, 1 mole of the substance through 1 degree Celsius. ಸೊ ಹಾಗಾದರೆ Q ಇಲ್ಲಿ ಕೂಡ ಪ್ರಪೋರ್ಷನಲ್ ಟು ಮಾಸ್ ಆ್ಯಂಡ್ ಆಲ್ಸೋ ಏನು ಚೇಂಜ್ ಇನ್ ಟೆಂಪರೇಚರ್. ಈ ಪ್ರಪೋರ್ಷನಾಲಿಟಿ ಸಿಂಬಲನ್ನು ರಿಮೂವ್ ಮಾಡಿದರೆ ಏನಾಗುತ್ತೆ? Q is equal to, ರೈಟ್ ನೌ ದಿಸ್ ಮಾಸ್ ಏನು ಹೇಳ್ತಾ ಇದ್ದೀನಿ, 1 mole. ಸೊ 1 ಮೋಲನ್ನು ನಾನು ಈಗ ಐ ಆಮ್ ರೆಪ್ರೆಸೆಂಟಿಂಗ್ 1 mole ಆ್ಯಸ್ ಮ್ಯೂ. ಸೊ ಮ್ಯೂ ಇಸ್ 1 mole. ಸೊ ಈಗ ರಿಮೂವ್ ಮಾಡೋಣ, ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟನ್ನು ರಿಮೂವ್ ಮಾಡಿ, ಕ್ಯಾಪಿಟಲ್ ಸಿ ಮ್ಯೂ ಡಿ ಟಿ. ಸೊ ಇಲ್ಲಿ ಕ್ಯಾಪಿಟಲ್ ಸಿ ಏನು? ಕ್ಯಾಪಿಟಲ್ ಸಿ ಇಸ್ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ಮ್ಯೂ ಏನು 1 mole. ಬಟ್ ಈ ಮ್ಯೂನ ನಾವು 1 ಮೋಲನ್ನು ಯಾವ ಥರ ಡಿಫೈನ್ ಮಾಡ್ತೀವಿ? ಮ್ಯೂ ಇಸ್ ಈಕ್ವಲ್ ಟು ಮಾಸ್ ಬೈ ಮಾಲಿಕ್ಯುಲರ್ ವೆಯ್ಟ್. ಮ್ಯೂ ಏನು? ಮ್ಯೂ ಇಸ್ ಮೋಲ್. ಓಕೆ, ಮೋಲನ್ನು ನಾವು ಮ್ಯೂ ಇಸ್ ಈಕ್ವಲ್ ಟು ಸ್ಮಾಲ್ ಎಮ್ ಮಾಸ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ವೇಟ್ ಕ್ಯಾಪಿಟಲ್ ಎಮ್. ಸೊ ಅದನ್ನು ಹಾಗಾದರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಪಿಟಲ್ ಸಿಗೆ ಎಕ್ಸ್ಪ್ರೆಷನ್ ಬರಿತಾ ಇದ್ದೀನಿ, ಕ್ಯಾಪಿಟಲ್ ಸಿ. ಸೊ ಗೈಸ್ ಕ್ಯಾಪಿಟಲ್ ಸಿ ಏನಾಗುತ್ತೆ? ಕ್ಯೂ ಡಿವೈಡೆಡ್ ಬೈ ಮ್ಯೂ ಡೆಲ್ಟಾ ಟಿ. ಓಕೆ, ಬಟ್ ಮ್ಯೂ ಏನು? ಮಾಸ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ವೇಟ್, ಕರೆಕ್ಟ್? ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ, ಕ್ಯೂ ಡಿವೈಡೆಡ್ ಬೈ ಮಾಸ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ವೇಟ್ ಕ್ಯಾಪಿಟಲ್ ಎಮ್ ಮೇಲೋಯ್ತು, ಮಾಸ್ ಬೈ ಮಾಲಿಕ್ಯುಲರ್ ವೇಟ್ ಕ್ಯಾಪಿಟಲ್ ಎಮ್ ಮೇಲೋಯ್ತು, ಇಂಟು ಡೆಲ್ಟಾ ಟಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇದೇನಿದು? ವಾಟ್ ಈಸ್ ದಿಸ್? ಕ್ಯೂ ಡಿವೈಡೆಡ್ ಬೈ ಎಮ್ ಡೆಲ್ಟಾ ಟಿ. Q divided by m delta T is specific heat capacity. So capital C is equal to, you know, small c times molecular weight. Okay, understood? Capital C molar specific heat capacity is equal to molecular weight times specific heat capacity m into c. Clear guys? Difference ಗೊತ್ತಾಯ್ತಾ? ಸ್ಪೆಸಿಫಿಕ್ಕಿಗೂ ಮಾಲಿಕ್ಯುಲರ್ ಸ್ಪೆಸಿಫಿಕ್, ಮೋಲಾರ್ ಸ್ಪೆಸಿಫಿಕ್ಕಿಗೂ. ಸ್ಪೆಸಿಫಿಕ್ ಅಂದರೆ 1 ಗ್ರಾಮ್, ಮೋಲಾರ್ ಸ್ಪೆಸಿಫಿಕ್ ಅಂದರೆ 1 ಮೋಲ್. 1 ಮೋಲ್ದು 1 ಡಿಗ್ರಿ ರೈಸ್ ಮಾಡೋಕ್ಕೆ ಎಷ್ಟು ಟೆಂಪ್ರೇಚರ್ ಬೇಕು? 1 ಗ್ರಾಮ್ದು 1 ಡಿಗ್ರಿ ಟೆಂಪ್ರೇಚರ್ನ ರೈಸ್ ಮಾಡೋದಕ್ಕೆ ಎಷ್ಟು ಹೀಟ್ ಬೇಕು? ಸೊ ದಟ್ ಈಸ್ ದ ಡಿಫರೆನ್ಸ್ ಅಲ್ವಾ? ಸೊ ಓಕೆ, ಈಗ ಈ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಇಸ್ ಡಿಫರೆಂಟ್ ಫಾರ್ ಗ್ಯಾಸಸ್. ಓಕೆ, ಲಿಕ್ವಿಡ್ಗೆ ನಾವು ಹೀಟ್ ರೈಸ್ ಮಾಡ್ತಾ ಇದ್ದೀವಿ ಅಂದರೆ ಅದ್ರ ವಾಲ್ಯೂಮ್ ಚೇಂಜ್ ಆಗಲ್ಲ, ಅದೇ ಥರ ಸಾಲಿಡ್ಗೂ ಚೇಂಜ್ ಆಗಲ್ಲ. ರೈಟ್, ಸಾಲಿಡು ಒಂದು ಬ್ಲಾಕನ್ನು ತೊಗೊಂಡು ಅದರ ಹೀಟ್ ರೈಸ್ ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ವಾಲ್ಯೂಮ್ ಚೇಂಜ್ ಆಗ್ಬೋದು, ಬಟ್ ಚೇಂಜ್ ಇನ್ ವಾಲ್ಯೂಮ್ ಏನಿದೆ ನೆಗ್ಲಿಜಿಬಲ್. ಬಟ್ ಗ್ಯಾಸಸ್ಗೆ ಬಂದರೆ, ಗ್ಯಾಸನ್ನು ನಾವು ಕನ್ಸಿಡರ್ ಮಾಡಿಕೊಂಡ್ರೆ ನಾವು ಚೇಂಜ್ ಇನ್ ವಾಲ್ಯೂಮ್ನ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಗ್ಯಾಸಸ್ನ ನಾವು ಸಪ್ರೇಟಾಗಿ ಸ್ಟಡಿ ಮಾಡ್ತಾ ಇರೋದು. ಓಕೆ, ವೆನ್ ಹೀಟ್ ಈಸ್ ಸಪ್ಲೈಡ್ ಟು ಅ ಗ್ಯಾಸ್, ಏನಾಗುತ್ತೆ? ಗ್ಯಾಸ್ಗೆ ನಾವು ಹೀಟನ್ನು ಕೊಟ್ಟಾಗ ಏನಾಗುತ್ತೆ? ಒಂದು ಬಲೂನ್ ಇದೆ, ಬಲೂನಲ್ಲಿ ಅಂತೇಳಿ ಊದಿದಾಗ ಏನಾಗುತ್ತೆ? ವಾಲ್ಯೂಮ್ ಎಕ್ಸ್ಪ್ಯಾಂಡ್ ಆಗುತ್ತೆ. ರೈಟ್, ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಆಲ್ಸೋ ಅಟ್ ದ ಸೇಮ್ ಟೈಮ್ ಪ್ರೆಷರ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ
increase in temperature is accompanied by increase in the pressure or volume. So temperature increase ಆಗುತ್ತೆ, also at that same time pressure increase ಆಗುತ್ತೆ, volume increase ಆಗುತ್ತೆ, ಇದೆಲ್ಲ ಇದೆ. So thus a gas can be heated under two conditions. So ನಾವಿಲ್ಲಿ ನೀವು ಫೋಕಸ್ ಮಾಡಬೇಕಾಗಿರೋ ಲೆಟರ್ ಏನು ಅಂದರೆ ಪ್ರೆಷರ್ increase ಆಗುತ್ತೆ ಅಲ್ವಾ, ವಾಲ್ಯೂಮ್ increase ಆಗುತ್ತೆ, ಟೆಂಪ್ರೇಚರ್ ವಿ ಆರ್ ಟ್ರೈಂಗ್ ಟು ಇನ್ಕ್ರೀಸ್ ದ ಟೆಂಪ್ರೇಚರ್, ಆಲ್ಸೋ ಅಟ್ ದ ಸೇಮ್ ಟೈಮ್ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಇದೆ, ವಾಲ್ಯೂಮು ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅದಕ್ಕೆ ಎರಡು ಕೇಸಸ್ ಆಗಿ ನೋಡ್ತಾ ಹೋಗೋಣ. ಸೊ ಕ್ಯಾನ್ ಬಿ ಸ್ಟಡಿಡ್ ಅಂಡರ್ ಟೂ ಕಂಡೀಷನ್ಸ್. ಅದೇನು ಅಂದರೆ, ಒಂದು ಕಾನ್ಸ್ಟೆಂಟ್ ವಾಲ್ಯೂಮ್ನ ಕಾನ್ಸ್ಟೆಂಟ್ ಇಡ್ತೀನಿ, ಅವಾಗ ಏನಾಗುತ್ತೆ, ಇನ್ನೊಂದು ಪ್ರೆಷರ್ನ ಕಾನ್ಸ್ಟೆಂಟ್ ಇಡ್ತೀನಿ, ಅವಾಗ ಏನಾಗುತ್ತೆ. ಓಕೆ, ಸೊ ಅದನ್ನು ನಾವಿಲ್ಲಿ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್, ಓಕೆ, ವಾಲ್ಯೂಮನ್ನು ಕಾನ್ಸ್ಟೆಂಟ್ ಇಟ್ಟು ರೈಟ್ ನಾವು ಟೆಂಪರೇಚರ್ನ ರೈಸ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಏನಾಗುತ್ತೆ, ಅದೇ ಥರ ಪ್ರೆಷರನ್ನು ಕಾನ್ಸ್ಟೆಂಟ್ ಇಟ್ಟು ಟೆಂಪರೇಚರ್ನ ರೈಸ್ ಮಾಡೋಕ್ಕೆ ಏನಾಗುತ್ತೆ. ಸೊ ದೀಸ್ ಆರ್ ದ ಟೂ ಕಂಡೀಷನ್ಸ್, ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಸೊ ಕಾನ್ಸ್ಟೆಂಟ್ ವಾಲ್ಯೂಮ್, ಸೊ ಗೈಸ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂದರೆ ರೈಟ್ ಜಸ್ಟ್ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇದೆ ನಾವು ಹೀಟ್ ಕೊಟ್ಟಾಗ, ಆಲ್ಸೋ ವಾಲ್ಯೂಮ್ ಬದಲಾಗ್ತಾ ಇಲ್ಲ, ಬಟ್ ಪ್ರೆಷರ್ ಏನಾಗ್ತಾ ಇದೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ಓಕೆ, ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಸೊ ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಆಫ್ 1 ಗ್ರಾಮ್ ಆಫ್ ಅ ಗ್ಯಾಸ್ ಥ್ರೋ 1 ಡಿಗ್ರಿ ಸೆಲ್ಸಿಯಸ್ ಕಾನ್ಸ್ಟೆಂಟ್ ವಾಲ್ಯೂಮ್. ಸೊ ಕಾನ್ಸ್ಟೆಂಟ್ ವಾಲ್ಯೂಮಲ್ಲಿ 1 ಗ್ರಾಮ್ ಆಫ್ ಗ್ಯಾಸ್ದು 1 ಡಿಗ್ರಿ ಟೆಂಪ್ರೇಚರ್ನ ರೈಸ್ ಮಾಡೋಕ್ಕೆ ಎಷ್ಟು ಹೀಟ್ ಬೇಕು, ಅದನ್ನು ನಾವು ಸ್ಮಾಲ್ ಸಿ ವಿ ಇದೇನಿದು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ಅದೇ ಥರ ಗ್ಯಾಸನ್ನು 1 ಡಿಗ್ರಿ ಟೆಂಪ್ರೇಚರ್ ರೈಸ್ ಮಾಡೋದಕ್ಕೆ ಆಫ್ 1 ಗ್ರಾಮ್ ಗ್ಯಾಸ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಎಷ್ಟು ಹೀಟ್ ಬೇಕು ಅದನ್ನು ನಾವು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಸ್ಮಾಲ್ ಸಿ ಪಿ. ಓಕೆ, ಸೊ ಗೈಸ್ ಇಲ್ಲಿ ಅಬ್ಸರ್ವ್ ಮಾಡಿ, ಎರಡು ಕಂಡೀಷನ್ ಇದೆ, ಕಾನ್ಸ್ಟೆಂಟ್ ವಾಲ್ಯೂಮ್, ಕಾನ್ಸ್ಟೆಂಟ್ ಪ್ರೆಷರ್. ಸೊ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂದರೆ ಟೆಂಪರೇಚರ್ ರೈಸ್ ಆಗ್ತಾ ಇದೆ, ಯಾಕೆ, ಇಂಟರ್ನಲ್ಲಿ ಒಳಗಡೆ ಇರುವ ಪಾರ್ಟಿಕಲ್ಸ್, ಗ್ಯಾಸ್ ಪಾರ್ಟಿಕಲ್ಸ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ, ಅದಕ್ಕೆ ಅದರ ಟೆಂಪರೇಚರ್ ರೈಸ್ ಆಗ್ತಾ ಇದೆ. ಬಟ್ ಕಾನ್ಸ್ಟೆಂಟ್ ಪ್ರೆಷರಲ್ಲಿ ಒಂದು ಬಲೂನನ್ನು ನಾವು ಇವಾಗ ಊದ್ತಾ ಇದ್ದೀವಿ ಅಂದರೆ ಗ್ಯಾಸ್ ಪಾರ್ಟಿಕಲ್ಸ್ ಒಳಗಡೆ ಇರೋದು ಟೆಂಪರೇಚರ್ ರೈಸ್ ಆಗುತ್ತೆ, ಅಲ್ಲದೆ ವಾಲ್ಯೂಮ್ ಕೂಡ ರೈಸ್ ಆಗುತ್ತೆ. ಸೊ ಹೀಟ್ ಗಿವನ್, ಓಕೆ, ನಾವು ಕೊಡ್ತಾ ಇರೋ ಎನರ್ಜಿ, ಹೀಟ್ ಎನರ್ಜಿ ವಾಲ್ಯೂಮನ್ನು ರೈಸ್ ಮಾಡ್ತಾ ಇದೆ, ಆಲ್ಸೋ ಅಟ್ ದ ಸೇಮ್ ಟೈಮ್ ಏನು ಮಾಡ್ತಾ ಇದೆ, ಟೆಂಪರೇಚರ್ನ ರೈಸ್ ಮಾಡ್ತಾ ಇದೆ. ದೇರ್ ಆರ್ 2 ಜಾಬ್ಸ್ ಡನ್ ಇಯರ್. ಇಲ್ಲಿ 2 ಜಾಬ್ಸ್, ಇಲ್ಲಿ ಜಸ್ಟ್ 1 ಜಾಬ್, ಏನು, ಜಸ್ಟ್ ಇನ್ಕ್ರೀಸ್ ದ ಟೆಂಪರೇಚರ್. ಹಾಗಾದರೆ ಈ ಎರಡೂ ವ್ಯಾಲ್ಯೂಸನ್ನು ಕಂಪೇರ್ ಮಾಡಿ 1 ಡಿಗ್ರಿ ರೈಸ್ ಮಾಡಬೇಕು ಟೆಂಪರೇಚರ್ ಅಂದರೆ ಯಾವ ಕೇಸಲ್ಲಿ ಜಾಸ್ತಿ ಎನರ್ಜಿ ಬೇಕಿರುತ್ತೆ, ಈ ಕೇಸಲ್ಲಿ ಜಾಸ್ತಿ ಎನರ್ಜಿ ಬೇಕಿರುತ್ತೆ, ಯಾಕಂದರೆ 2 ಕೆಲಸ ಆಗ್ತಾ ಇದೆ ಇಲ್ಲಿ. ಓಕೆ, ಬಟ್ ಇಲ್ಲಿ ಒಂದೇ ಕೆಲಸ, ನಾವು ಕಾನ್ಸ್ಟೆಂಟ್ ಇಟ್ಟಿದ್ದೀವಿ, ವಾಲ್ಯೂಮ್ನ ಏನೂ ಬದಲಾಗ್ತಾ ಇಲ್ಲ. ಸೊ ಇಫ್ ಐ ಕಂಪೇರ್ ಸಿ ಪಿ ಆ್ಯಂಡ್ ಸಿ ವಿ, ಡೆಫಿನೆಟ್ಲಿ ಸಿ ಪಿ ಈಸ್ ಗ್ರೇಟರ್ ದ್ಯಾನ್ ಸಿ ವಿ ಅಲ್ವಾ. ಕಾನ್ಸ್ಟೆಂಟ್ ಪ್ರೆಷರಲ್ಲಿ 2 ಜಾಬ್, ಟೆಂಪರೇಚರ್ ರೈಸ್ ಆಗ್ತಾ ಇದೆ, ವಾಲ್ಯೂಮ್ ಜಾಸ್ತಿ ಆಗ್ತಾ ಇದೆ. ಕಾನ್ಸ್ಟೆಂಟ್ ವಾಲ್ಯೂಮಲ್ಲಿ ಜಸ್ಟ್ ಟೆಂಪ್ರೇಚರ್ ರೈಸ್ ಆಗ್ತಾ ಇದೆ. ಓಕೆ, ಜಸ್ಟ್ ಟೆಂಪ್ರೇಚರ್ ರೈಸ್ ಆಗ್ತಾ ಇದೆ, ಪ್ರೆಷರ್ ರೈಸ್ ಆಗ್ತಾ ಇದೆ. ಬಟ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ಹಿಯರ್, ಹೀಟ್ ರಿಕ್ವೈರ್ಡ್ ಇನ್ ಸಿ ಪಿ is greater than CV. So when a gas is heated at constant volume, heat is spent only in increasing the temperature. The temperature increase ಆಗುತ್ತೆ constant volume ಅಲ್ಲಿ. But if the same amount of heat is supplied to the gas at constant pressure, the heat is spent in 2 ways. One is expanding the gas expand ಆಗುತ್ತೆ. Another one is increasing the temperature. Okay, so ಈ ಎರಡನ್ನ ಕಂಪೇರ್ ಮಾಡಿದರೆ, ಟು ಇನ್ಕ್ರೀಸ್ ದ ಟೆಂಪರೇಚರ್ ಆಫ್ ದ ಗ್ಯಾಸ್ ಥ್ರೋ ಸೇಮ್ ವ್ಯಾಲ್ಯೂ ಅಂದರೆ 1 ಡಿಗ್ರಿ ರೈಸ್ ಮಾಡಬೇಕು ಅಂದರೆ ಯಾವ ಕೇಸಲ್ಲಿ ಎನರ್ಜಿ ಜಾಸ್ತಿ ಬೇಕು, ಸಿ ಪಿ ಕೇಸಲ್ಲಿ ಎನರ್ಜಿ ಜಾಸ್ತಿ ಬೇಕು. ಸೊ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ಗೆ ಕಂಪೇರ್ ಮಾಡಿದ್ರೆ ಕಾನ್ಸ್ಟೆಂಟ್ ಪ್ರೆಷರ್ ಡಿಮ್ಯಾಂಡ್ಸ್ ಮೋರ್ ಎನರ್ಜಿ. ಸೊ ಅದಕ್ಕೆ ನಾವು ಸಿ ಪಿ ಇಸ್ ಗ್ರೇಟರ್ ದ್ಯಾನ್ ಸಿ ವಿ ಅಂತೇಳಿ ಹೇಳ್ಬೋದು. ಸೊ ವಾಟ್ ಈಸ್ ದ ಕನ್ಕ್ಲೂಷನ್, ಸಿ ಪಿ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ
at constant pressure is greater than CV. Okay guys, Cp is greater than Cv. Conclusion clear? Yes sir, clear. Now calorimetry. Calorie ಅಂದ್ರೇನು? Heat, energy, heat energy. Metry ಅಂದ್ರೆ measurement. So calorimetry ಅಂದ್ರೆ measurement of heat. ಯಾವ ಥರ ಮೆಷರ್ ಮಾಡ್ತೀವಿ? ವಾಟ್ ಇಸ್ ದ ಪ್ರಿನ್ಸಿಪಲ್, ಅಂಡರ್ಲೈಯಿಂಗ್ ಪ್ರಿನ್ಸಿಪಲ್? ಸಿ, ವಿ ನೋ ಎನರ್ಜಿ ಇಸ್ ಕನ್ಸರ್ವ್ಡ್ ಅಲ್ವಾ? ಇಫ್ ಐ ಆಮ್ ಲೂಸಿಂಗ್ ಹೀಟ್ ಟು ದ ಸರೌಂಡಿಂಗ್ಸ್ ಅಂದರೆ ಸರೌಂಡಿಂಗ್ಸ್ ಗಾಟ್ ಹೀಟ್ ಅಲ್ವಾ? ನಾನು ಟೆಂಪರೇಚರ್ನ ಸರೌಂಡಿಂಗ್ಸಿಗೆ ಸಪ್ಲೈ ಮಾಡಿದ್ರೆ ಸರೌಂಡಿಂಗ್ಸ್ ಗಾಟ್ ದ heat energy. So the underlying principle of calorimetry is heat lost is equal to heat gained, right? Heat lost is heat gained by somebody. So a system whose temperature is more than its surrounding, okay, a system is there, let us say I am the system, okay, room temperature 25 degrees Celsius, but human body temperature, normal human body temperature is 37-38 degree Celsius. So if I am the system, ನನಗೆ temperature is more than surrounding, right? So ಈ ಕೇಸಲ್ಲಿ a system whose temperature is more than surroundings loses heat. We lose heat and the surroundings gain heat ಅಲ್ವಾ? The heat lost by the system, ನಾನೇನು heat lose ಮಾಡ್ತೀನಿ, that is gained by the system. That is why we heat ಅಲ್ವಾ? Our energy is increased, body temperature is different. ಏನು ಎನರ್ಜಿ ಲಾಸ್ ಮಾಡ್ತಾ ಇದ್ದೀವಿ ಇನ್ ದ ಫಾರ್ಮ್ ಆಫ್ ಹೀಟ್ ಇಸ್ ಗೇನ್ಡ್ ಬೈ ದ ಸರೌಂಡಿಂಗ್ಸ್. ಸೊ ಈಗ ನಾನು 2 ಸಿಸ್ಟಮ್ಸ್ ಕನ್ಸಿಡರ್ ಮಾಡ್ಕೊತಾ ಇದ್ದೀನಿ. ಓಕೆ, ಸಿಸ್ಟಮ್ ಎ ಆ್ಯಂಡ್ ಸಿಸ್ಟಮ್ ಬಿ. ಸಿಸ್ಟಮ್ ಎ ಇದು ಮಾಸ್ m1 ಆ್ಯಂಡ್ ಅದರ ಕಾನ್ಸ್ಟಿಟ್ಯೂಯೆಂಟ್ಸ್ ಚೇಂಜ್ ಇರೋದ್ರಿಂದ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ C1, ಅದರ ಟೆಂಪರೇಚರು T1. ಓಕೆನಾ? ಇದು ಇನ್ ಕಾಂಟ್ಯಾಕ್ಟ್ ವಿತ್ ಸಿಸ್ಟಮ್ ಬಿ. Okay, so system A guys, system A is in contact with system B. Okay, ideno system A and system B. System A do mass enappa, mass is m1, specific heat capacity is C1 and temperature is T1. System B do mass m2, specific heat capacity T2, temperature T2. So ivaga if T1 is greater than T2, illi if T1 is greater than T2 andre heat ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ? Heat flows from higher temperature to lower temperature. That is the property of nature alva. So heat flows from higher temperature to lower temperature. ಇಲ್ಲಿಂದ ಇಲ್ಲಿಗೆ ಬರುತ್ತೆ. So A is losing heat, okay, and B is gaining heat. So according to the principle of calorimetry, ಏನು ಹೇಳಬೇಕು? The heat lost by A, okay, heat lost by A is equal to heat gained by B ಅಲ್ವಾ? Heat lost by A, heat gained by B. ಈ ಎರಡು ಈಕ್ವಲ್. ಓಕೆ, ಅಂಟಿಲ್ ವೆನ್ ಹೀಟ್ ಫ್ಲೋ ಹ್ಯಾಪನ್ಸ್, ಎಲ್ಲಿ ತನಕ ಹೀಟ್ ಫ್ಲೋ ಹ್ಯಾಪನ್ ಆಗುತ್ತೆ? ಅಂಟಿಲ್ ದ ಅಟೈನ್ ಥರ್ಮಲ್ ಈಕ್ವಿಲಿಬ್ರಿಯಮ್. ಎರಡು ಒಂದೇ ಟೆಂಪ್ರೇಚರಿಗೆ ಬಂದರೆ ಯಾಕೆ ಹೀಟ್ ಫ್ಲೋ ಆಗುತ್ತೆ? ಬೋತ್ ಆರ್ ಸೇಮ್, ವಿ ಬೋತ್ ಆರ್ ಸೇಮ್. ಸೊ ಹೀಟ್ ಫ್ಲೋ ಸ್ಟಾಪ್ ಆಗುತ್ತೆ. ಟಿಲ್ ಟೆಂಪ್ರೇಚರ್ ಕಾಮನ್ ಟೆಂಪ್ರೇಚರಿಗೆ ಬರೋ ತನಕ ಹೀಟ್ ಫ್ಲೋ ಆಗ್ತಾ ಇರುತ್ತೆ. ಸೊ T1 T2. ಸೊ T1 ಹೀಟ್ ಸಪ್ಲೈ ಮಾಡ್ತಾ ಇದೆ ಈ ಸೈಡ್ಗೆ, T2 ಇಸ್ ಗೇನಿಂಗ್, A ಇಸ್ ಸಪ್ಲೈಯಿಂಗ್, B ಇಸ್ ರಿಸೀವಿಂಗ್. ಸೊ ಏದು ಟೆಂಪ್ರೇಚರ್ ಕಡಿಮೆ ಆಗುತ್ತೆ, ಬಿದು ರೈಸ್ ಆಗುತ್ತೆ, ಎರಡೂ ಒಂದು ಕಾಮನ್ ಟೆಂಪ್ರೇಚರ್ನ ಅಟೈನ್ ಮಾಡುತ್ತೆ. ಆವಾಗ ಥರ್ಮಲ್ ಈಕ್ವಿಲಿಬ್ರಿಯಮ್ ಅಥವಾ ಟೆಂಪರೇಚರ್ ವೈಸ್ ಈಕ್ವಿಲಿಬ್ರಿಯಮ್ ಅಂತ ಹೇಳ್ತೀವಿ. ದ ಪ್ರೊಸೆಸ್ ಆಫ್ ಹೀಟ್ ಫ್ಲೋ ಸ್ಟಾಪ್ಸ್. ಸರ್ ಬಟ್ ನಮ್ಮ ಕೇಸಲ್ಲಿ ವಿ ಆರ್ ಆಲ್ವೇಸ್ 37 ಡಿಗ್ರಿ ಸೆಲ್ಸಿಯಸ್. ವೈ? ಐ ಆಮ್ ಕಾನ್ಸ್ಟೆಂಟ್ಲಿ ಗಿವಿಂಗ್ ಹೀಟ್ ಟು ದ ಸರೌಂಡಿಂಗ್ಸ್. ಆಲ್ಸೋ ಅಟ್ ದ ಸೇಮ್ ಟೈಮ್ ಅವರ್ ಬಾಡಿ ಈಸ್ ಕಾನ್ಸ್ಟೆಂಟ್ಲಿ ಜನರೇಟಿಂಗ್ ಹೀಟ್ ಅಲ್ವಾ? ಸೊ ವಿ ಆರ್ ಆಲ್ವೇಸ್ 37. ಯಾಕಂದರೆ ಎಷ್ಟು ಕೊಡ್ತಿದೆಯೋ ಅಷ್ಟನ್ನು ಬಾಡಿ ಜನ್ರೇಟ್ ಮಾಡ್ತಾ ಇದೆ, ರೈಟ್? ಸೊ ಅದಕ್ಕೆ ನಾವು ಇನ್ ವಿಂಟರ್ ಸೀಸನ್ಸ್ ಸರೌಂಡಿಂಗ್ಸ್ ಟೆಂಪ್ರೇಚರ್ ಕಡಿಮೆ ಇರುತ್ತೆ, ನಾವು ಅವಾಗ ಜಾಸ್ತಿ ಫುಡ್ ತಿಂತೀವಿ. ಬೇಸಿಕಲಿ ಯು ಸರ್ಚ್ ಇಟ್ ಔಟ್. ಸೊ ಯಾಕಂದರೆ ನಮ್ಮ ಕ್ಯಾಲೋರಿ ಔಟ್ಪುಟ್
ಟು ದ ಸರೌಂಡಿಂಗ್ಸ್ ವಿಲ್ ಬಿ ಮೋರ್. ಆವಾಗ ನಮಗೆ ಜಾಸ್ತಿ ಫುಡ್ ಬೇಕಿರುತ್ತೆ. ಯಾಕಂದರೆ ಅಪಾರ್ಟ್ ಫ್ರಮ್ metabolic activities, apart from physical activities, heat exchange between me and surroundings will be more. I will be giving more heat to the surroundings. ಅದಕ್ಕೆ ನಾವು ಜಾಸ್ತಿ ಫುಡ್ ತಿಂತೀವಿ. ವಿ ವಾಂಟ್ ಟು ಈಟ್ ಸ್ಪೈಸಿ ಫುಡ್. ಯಾಕಂದರೆ ಸ್ಪೈಸಿ ಫುಡ್ಡಲ್ಲಿ ಜಾಸ್ತಿ ಕ್ಯಾಲರಿ ಇರುತ್ತೆ. ಸೊ ಅದಕ್ಕೆ ನಾವು ಜಾಸ್ತಿ ಸ್ಪೈಸಿ ಫುಡ್ಡನ್ನು ತಿನ್ನೋಕ್ಕೆ ಇಷ್ಟಪಡ್ತೀವಿ. ಬಟ್ ಯಾ, ಯು ಗಾಟ್ ದ ಪಾಯಿಂಟ್ ಅಲ್ವಾ? ಸೊ ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಕ್ಯಾಲೋರಿಮೆಟ್ರಿ, ಈಟ್ ಲಾಸ್ಟ್ ಹ್ಯಾಸ್ ಟು ಬಿ ಈಕ್ವಲ್ ಟು ಈಟ್ ಗೇನ್ಡ್. ಓಕೆ, ಬಟ್ ಇದನ್ನು ನಾವು ಮ್ಯಾಥಮ್ಯಾಟಿಕಲಿ ಬರೆಯೋದಾದರೆ, ಸಿ ಈಟನ್ನು ನಾವು ಆಲ್ರೆಡಿ ಹೇಳಿದೆ, ಸ್ಪೆಸಿಫಿಕ್ ಹೀಟ್ ಕ್ಯೂ, ರೈಟ್? ಸೊ ಕ್ಯೂ ಯಾವ ಥರ ಬರೆದ್ವಿ? ಮಾಸ್, ರೈಟ್? ಮಾಸ್ 1 ಟೈಮ್ಸ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ C1 ಟೈಮ್ಸ್, ಓಕೆ, ಇಫ್ T1 is the higher temperature, okay? T1 is the higher temperature, T1 minus T, delta T. So ಇಲ್ಲೇನು ಕಾಮನ್ ಟೆಂಪ್ರೇಚರ್, ಸಿ ಥರ್ಮಲ್ ಈಕ್ವಿಲಿಬ್ರಿಯಮ್ ಹ್ಯಾಪನ್ಸ್ ಅಟ್ T ಅಂದರೆ T is equilibrium temperature. So this has to be equal to mass to specific heat capacity to temperature difference T minus T2. Clear guys? ಅಲ್ವಾ? T minus T2. ಇಲ್ಲಿಯ ಟೆಂಪರೇಚರ್ ಡಿಫ್ರೆನ್ಸು T1 minus T. ಯಾಕೆ T1 ಮೋರ್? ಇಲ್ಲಿ T minus T2. ಯಾಕೆ T ಮೋರ್? ಸೊ T is temperature at thermal equilibrium. ಓಕೆನಾ? ಥರ್ಮಲ್ ಈಕ್ವಿಲಿಬ್ರಿಯಮಲ್ಲಿ ಇರುವ ಟೆಂಪ್ರೇಚರ್ T. T ರೀಚ್ ಆದ ತಕ್ಷಣ ಹೀಟ್ ಫ್ಲೋ ಸ್ಟಾಪ್ ಆಗುತ್ತೆ. ಕ್ಲಿಯರ್? ರೈಟ್ ನೋ? ಓಕೆ. ಸೊ ನಾವು a question, simple question based on heat flow, especially calorimetry ಮೇಲೆ. So 100 gram of water at 10 degrees Celsius is mixed with 200 gram of water at 80 degrees Celsius. Temperature difference ಇದೆ, ಮಾಸು ಕೂಡ ಬೇರೆ ಬೇರೆ ಇದೆ. Calculate the final temperature of the mixture. ಸೊ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು? ಈಕ್ವಿಲಿಬ್ರಿಯಮ್ ಟೆಂಪರೇಚರ್ ಏನು? Equilibrium temperature is what? Sir, equilibrium temperature 10, 80, difference is 70/2, 35. No. ಯಾಕಂದರೆ ಸಿ ಎರಡು ಮಾಸ್ ಇದ್ದಾಗ ನಾವು ಆ ಥರ ಮಾಡ್ಬೋದು, ಈಕ್ವಲಿ ಟೆಂಪರೇಚರ್ ಚೇಂಜ್ ಆಗುತ್ತೆ ಅಂತ. ಬಟ್ ಒಂದು ಮಾಸ್ ಜಾಸ್ತಿ ಇದೆ, ಇನ್ನೊಂದು ಮಾಸ್ ಕಡಿಮೆ ಇದೆ ಅಲ್ವಾ? ಸೊ 100 ಗ್ರಾಮ್ ಆಫ್ ವಾಟರ್, okay, 100 gram of water at 10 degrees Celsius. ಇನ್ನೊಂದು 200 gram of water H2O at 80 degrees Celsius. Okay. ಇಲ್ಲಿ ಯಾರ ಹೀಟ್ ಜಾಸ್ತಿ ಇದೆ, ಯಾರ ಟೆಂಪರೇಚರ್ ಜಾಸ್ತಿ ಇದೆ? ಇದರ ಟೆಂಪರೇಚರ್ ಜಾಸ್ತಿ ಇದೆ, ರೈಟ್? ಸೊ ಹಾಗಾದರೆ ಹೀಟ್ ಫ್ಲೋ ಹ್ಯಾಪನ್ಸ್ ಫ್ರಮ್ ವೇರ್ ಟು ವೇರ್? ಈ ಎರಡು ಕಾಂಟ್ಯಾಕ್ಟಲ್ಲಿದೆಯಪ್ಪ. ಸೊ ದೀಸ್ ಟು ಆರ್ ಇನ್ ಕಾಂಟ್ಯಾಕ್ಟ್. ಓಕೆ, ಈ ಎರಡು ಕಾಂಟ್ಯಾಕ್ಟಲ್ಲಿದ್ದಾಗ, ಕಾಂಟ್ಯಾಕ್ಟಲ್ಲೇ ಬರೆದು ತೋರಿಸ್ಬಿಡ್ತೀನಿ. ಓಕೆ, ಈ ಎರಡು ಕಾಂಟ್ಯಾಕ್ಟಲ್ಲಿದ್ದಾಗ 200 ಗ್ರಾಮ್ ಆಫ್ H2O ಅಟ್ 80 ಡಿಗ್ರಿ ಸೆಲ್ಸಿಯಸ್. ಸೊ ಎರಡು ಕಾಂಟ್ಯಾಕ್ಟಲ್ಲಿದ್ದಾಗ ಹೀಟ್ ಫ್ಲೋ ಆಗುತ್ತೆ. ಹೀಟ್ ಫ್ಲೋ ಫ್ರಮ್ ವೇರ್ ಟು ವೇರ್? ಇಲ್ಲಿಂದ ಈ ಕಡೆ ಹೀಟ್ ಫ್ಲೋಸ್ till thermal equilibrium temperature T. ಓಕೆನಾ ಗೈಸ್? ಸೊ ಹಾಗಾದರೆ ಇದನ್ನು ನಾನು ದಿಸ್ ಸೈಡ್ ಐ ಆಮ್ ಕಾಲಿಂಗ್ M1 C1 T1. ಓಕೆ, ದಿಸ್ ಸೈಡನ್ನು ನಾನು M2 C2 T2 ಅಂತೇಳಿ ಕರಿತಾ ಇದ್ದೀನಿ. ಓಕೆ, ಸೊ ಹಾಗಾದರೆ ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಕ್ಯಾಲೋರಿಮೆಟ್ರಿ ನಾವೇನು ಬರಿಬೋದು? ಹೀಟ್ ಲಾಸ್ಟ್ ಇಸ್ ಈಕ್ವಲ್ ಟು ಹೀಟ್ ಗೇನ್ಡ್ ಅಲ್ವಾ? ಹೀಟ್ ಲಾಸ್ಟ್ by 200 gram is equal to heat gained by 100 gram. So heat loss by 200 gram M1 C1 T1. ಯಾಕಂದರೆ losing ಇದರ ಟೆಂಪರೇಚರ್ T1 is more than thermal equilibrium temperature. ಓಕೆ, ಅದೇ ಥರ M2 C2 ಬಟ್ T minus
T2 ಯಾಕಂದರೆ this temperature is less than thermal temperature, equilibrium temperature. So guys, ಇಲ್ಲಿ ಅಬ್ಸರ್ವ್ ಮಾಡಿ, ಎರಡು ವಾಟರ್, ಸೊ ಬೋತ್ ಆರ್ ವಾಟರ್. ಸೊ C1 equal to C2 is equal to C because both are water. ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಐ ಕ್ಯಾನ್ ಕ್ಯಾನ್ಸಲ್ C1 with C2 ಮಾಡಿದೆ. ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ, M1 ಮಾಸ್ 1 200 ಗ್ರಾಮ್ ಇರಲಿ. T1 ಏನು, T1 is 80 ಡಿಗ್ರಿ ಸೆಲ್ಸಿಯಸ್. T ಗೊತ್ತಿಲ್ಲ, ಫೈನ್, ನೋ ಪ್ರಾಬ್ಲಮ್. ಮಾಸ್ M2 100 ಗ್ರಾಮ್. T ಏನು ಗೊತ್ತಿಲ್ಲ ಸರ್, T2 10 ಡಿಗ್ರಿ ಸೆಲ್ಸಿಯಸ್. ಓಕೆನಾ? ಸೊ ಇಲ್ಲಿ 1 2, ಸೊ 160 minus 2T is equal to T minus 10. ಸೊ ಹಾಗಾದರೆ 3T is equal to 170. 3T is equal to 170 ಅಂದರೆ T ಏನಾಗುತ್ತೆ, 150 plus 20, so 50 plus 6.67. okay, T has to be 56.67. ಸರಿ, ಯಾವ ಥರ ಮಾಡಿದರೆ, ಸಿ ನಾನು ಈ 170ನ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡೋದಕ್ಕಿಂತ ಮುಂಚೆ ಸ್ಪ್ಲಿಟ್ ಮಾಡಿಕೊಂಡೆ. 150 plus 20, 150ದು 3 ಪಾರ್ಟ್ಸ್ ಏನು 50, 20ದು 3 ಪಾರ್ಟ್ಸ್ ಏನು 6.67. ಸೊ ಈ ಥರ ನಾನು ಸ್ಪ್ಲಿಟ್ ಕ್ಯಾಲ್ಕುಲೇಷನ್ನ ತುಂಬ ಪ್ರಿಫರ್ ಮಾಡ್ತೀನಿ, ಯಾಕಂದರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಬಿ ಸ್ಮಾರ್ಟ್ ಇಯರ್. 6.7 ಡಿಗ್ರಿ ಸೆಲ್ಸಿಯಸ್, ಯಾಕಂದರೆ ಸೋ ಫಾರ್ ನಾವು ಯಾವುದೇ ಯೂನಿಟನ್ನು ಚೇಂಜ್ ಮಾಡಿಲ್ಲ. ಸೊ ಅದಕ್ಕೆ ಏನು ಯೂನಿಟ್ ಇದೆಯೋ ಅದೇ ಯೂನಿಟಲ್ಲೇ ಆನ್ಸರ್ ಬರುತ್ತೆ. ಕ್ಲಿಯರ್ ಗೈಸ್? ಓಕೆ, ನೆಕ್ಸ್ಟ್, ಚೇಂಜ್ ಆಫ್ ಸ್ಟೇಟ್. ಟೆಂಪರೇಚರ್ ಚೇಂಜ್ ಆಗ್ತಾ ಇದೆ ಅಂದರೆ ಚೇಂಜ್ ಆಫ್ ಸ್ಟೇಟು ಕೂಡ ಇರುತ್ತೆ. ಯಾವ ಕೇಸಸಲ್ಲಿ ಯಾವ ಥರ ಚೇಂಜ್ ಆಗುತ್ತೆ ಅನ್ನೋದನ್ನು ಫುಲ್ ಡೀಟೇಲ್ಡ್ ಆಗಿ ನಾವು ನೋಡ್ತಾ ಹೋಗೋಣ. ಐಸ್ ಇದೆ, ಆಫ್ಟರ್ ಸಮ್ ಟೈಮ್ ವಾಟರ್ ಆಗುತ್ತೆ, ಆಫ್ಟರ್ ಸಮ್ ಟೈಮ್ ಸ್ಟೀಮ್ ಆಗುತ್ತೆ, ಬೇಸ್ಡ್ ಆನ್ ದ ಸ್ಟೇಟ್ ಆಫ್ ದ ವಾಟರ್ ಅಲ್ವಾ. ಎಕ್ಸಾಂಪಲ್ ಕೊಡ್ತಾ ಇರೋದು ಜಸ್ಟ್ ವಾಟರ್ನ. ಇಲ್ಲಿ ಸಬ್ಸ್ಟೆನ್ಸ್ ನಾರ್ಮಲಿ ಎಕ್ಸಿಸ್ಟ್ ಇನ್ 3 ಸ್ಟೇಟ್ಸ್. ಸರ್, ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಇದೆ, ಪ್ಲಾಸ್ಮಾ ಇದೆ, ಬೋಸ್ ಐನ್ಸ್ಟೀನ್ ಕಂಡೆನ್ಸ್ ಸ್ಟೇಟ್ ಅಂತೇಳಿ ಬರುತ್ತೆ ನಿಮಗೆ IS ಸ್ಟಡೀಸ್ ನೋಡಿದ್ರೆ, ಬಟ್ ಅದೆಲ್ಲ ಬೇಡ. ನಾರ್ಮಲಿ ವಿ ಅಬ್ಸರ್ವ್ ಓನ್ಲಿ ಇನ್ 3 ಸ್ಟೇಟ್ಸ್. ಯಾವುದದು? ಸಾಲಿಡ್, ಲಿಕ್ವಿಡ್, ಗ್ಯಾಸ್ at different temperatures and pressures. This existence of state ಏನಿದೆ, it is dependent not only on the substance, it also depends on temperature ಮತ್ತೆ pressure. okay, so the change of state ಅಂದರೆ the process of converting from one state to another state. ಇದನ್ನು ನಾವು ಚೇಂಜ್ ಆಫ್ ಸ್ಟೇಟ್ ಅಂತೇಳಿ ಕರಿತೀವಿ. ಓಕೆ, ಸೊ ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಲೆಟ್ ಅಸ್ ಫಿಕ್ಸ್ ಟೆಂಪ್ರೇಚರ್. ಸೊ ಲೆಟ್ ಅಸ್ ಫಿಕ್ಸ್ ಪ್ರೆಷರ್. ಓಕೆ, ಪ್ರೆಷರನ್ನು ಫಿಕ್ಸ್ ಮಾಡೋಣ. ಏನು ಹೇಳ್ತಾ ಇದ್ದೀನಿ, ಸ್ಟ್ಯಾಂಡರ್ಡ್ಲಿ ನಾನು ಸ್ಟ್ಯಾಂಡರ್ಡಾಗೆ ನಾವಲ್ಲ, ಸ್ಟ್ಯಾಂಡರ್ಡ್ ಪ್ರೆಷರ್ ಏನು ಗೊತ್ತಾ, ಸ್ಟ್ಯಾಂಡರ್ಡ್ ಪ್ರೆಷರ್ ಈಸ್ ಅಟ್ಮಾಸ್ಫಿಯರಿಕ್ ಪ್ರೆಷರ್, ATM ಪ್ರೆಷರ್. ATM ಪ್ರೆಷರ್, atmospheric pressure, which is 1 atm. So under this condition, under 1 atmospheric pressure, so certain amount of ice ide. okay, ice ide. So this ice ಏನಾಗುತ್ತೆ, ನಾವು ಅದಕ್ಕೆ ಹೀಟ್ ಸಪ್ಲೈ ಮಾಡಿದಾಗ ವಾಟರ್ ಆಗಿ ಬದಲಾಗುತ್ತೆ ಅಲ್ವಾ. ವೆನ್ ವಿ ಗಿವ್ ಹೀಟ್, ಓಕೆ, ಹೀಟ್ ಸಪ್ಲೈಡ್, ಹೀಟ್ ಮಾಡಿದಾಗ, ಸೊ ಅದೇ ವಾಟ್ರು ಇಫ್ ಐ ಸಪ್ಲೈ ಮೋರ್ ಹೀಟ್ ಏನಾಗುತ್ತೆ, ಆಫ್ಟರ್ ಸರ್ಟೈನ್ ಟೈಮ್ ಸ್ಟೀಮ್ ಆಗುತ್ತೆ. ಸ್ಟೀಮ್ ಇಸ್ ಅ ವೇಪರ್ ಸ್ಟೇಟ್, ಗ್ಯಾಸಿಯಸ್ ಸ್ಟೇಟ್. ಸೊ ಅಗೇನ್ ಹೀಟ್ ಮಾಡಿದ್ರೆ ಸ್ಟೀಮ್ ಆಗುತ್ತೆ. ಬಟ್ ಸ್ಟೀಮನ್ನು ನಾವು ಕೂಲ್ ಮಾಡಿದರೆ ಏನಾಗುತ್ತೆ, ಕೂಲ್ ಮಾಡೋದು ಅಥವಾ ಕಂಡೆನ್ಸ್ ಮಾಡೋದು ಅಂತೇಳಿ ಕರಿತೀವಿ. ಸೊ ಕೂಲ್ ಮಾಡಿದರೆ ವಾಟರ್ ಆಗುತ್ತೆ ಪುನಃ. ಅದೇ ತರಹ ಈ ವಾಟ್ರನ್ನು ನಾವು ಮತ್ತೆ ಕೂಲ್ ಮಾಡಿದರೆ ಐಸ್ ಆಗುತ್ತೆ. ಸೊ ಕ್ಲಿಯರ್ಲಿ ಅಟ್ ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ನ ಬದಲಾಯಿಸ್ತಾ ಇಲ್ಲ, ಯಾಕಂದರೆ ಐ ಡೋಂಟ್ ವಾಂಟ್ ಟು ಹ್ಯಾಂಡಲ್ ಟು ಮೆನಿ ವೇರಿಯಬಲ್ಸ್. ಪ್ರೆಷರ್ ಇರಲಿ ಸೈಡ್ಗೆ, ಬಟ್ ಜಸ್ಟ್ ಲುಕಿಂಗ್ ಅಟ್ ವೇರಿಯೇಷನ್ ಆಫ್ ಟೆಂಪ್ರೇಚರ್. ಇಲ್ಲಿ ಟೆಂಪ್ರೇಚರ್ನ ಜಾಸ್ತಿ ಮಾಡ್ತಾ ಇದ್ದೀನಿ ಅಂದರೆ ಹೀಟ್ ಸಪ್ಲೈ ಮಾಡ್ತಾ ಇದ್ದೀನಿ, ವಾಟರ್ ಆಯಿತು, ಹೀಟ್ ಸಪ್ಲೈ ಮಾಡ್ತಾ ಇದ್ದೀನಿ, ಸ್ಟೀಮ್ ಆಯಿತು, ಕೂಲ್ ಮಾಡಿದೆ ವಾಟರ್ ಆಯಿತು, ಕೂಲ್ ಮಾಡಿದೆ ಐಸ್ ಆಯಿತು. ಚೇಂಜ್ ಆಫ್ ಸ್ಟೇಟ್ ಅರ್ಥ ಆಯ್ತಾ? ಹೀಟನ್ನು ಸಪ್ಲೈ ಮಾಡಿದ್ರೆ ಹೀಟ್ ಎನರ್ಜಿನ ಅಕ್ವೈರ್ ಮಾಡ್ಕೊಂತು ಚೇಂಜ್ ಆಫ್ ಸ್ಟೇಟ್ ಆಯಿತು. ಸರ್, ಏನು ವ್ಯಾಲ್ಯೂಸ್ ಕೊಡ್ತಾ ಇಲ್ಲ. ಓಕೆ, ನಾವು ಲೆಟ್ ಅಸ್ ಬ್ರಿಂಗ್ ವ್ಯಾಲ್ಯೂಸ್ನ ನಾವು
ತಂದು ಇವಾಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಐಸ್ ಹೀಟ್ ಮಾಡಿದಾಗ ಏನಾಗುತ್ತೆ, ವಾಟರ್ ಆಗುತ್ತೆ. ಐಸನ್ನು ಹೀಟ್ ಮಾಡಿದಾಗ ವಾಟರ್ ಆಗುತ್ತೆ. ಸೊ ಹೀಟ್ ಬೇಸಿಕಲಿ ಏನು ಮಾಡ್ತಾ ಇದ್ದೀವಿ ನಾವು, ಐಸನ್ನು ಮೆಲ್ಟ್ ಮಾಡ್ತಾ ಇದ್ದೀವಿ. ಓಕೆ, ವಾಟರ್ ಮಾಡಬೇಕಂದ್ರೆ. ಸೊ ಇಲ್ಲೇನು ಮಾಡ್ತಾ ಇದ್ದೀವಿ, ಹೀಟ್ ಮಾಡ್ತಾ ಇದ್ದೀವಿ, ಅಗೇನ್ ಹೀಟ್, ಬಟ್ ವಾಟರನ್ನು ವೇಪರೈಸ್ ಮಾಡ್ತಾ ಇದ್ವಿ. ವೇಪರೈಸಿಂಗ್ ವಾಟರನ್ನು ವೇಪರೈಸ್ ಮಾಡ್ತಾ ಇದ್ವಿ. ಸೊ ಬಟ್ ರಿವರ್ಸನ್ನು ನೋಡ್ತಾ ಹೋದರೆ ಕೂಲ್ ಇಟ್ ಅಥವಾ ಕಂಡೆನ್ಸ್ ಮಾಡೋದು ಅಂತೇಳಿ ಕರಿತೀವಿ. ಕಂಡೆನ್ಸೇಷನ್. ಓಕೆ, ಕಂಡೆನ್ಸೇಷನ್. ಮತ್ತೆ ಕೂಲ್ ಮಾಡು ವಾಟರ್ನ, ರೈಟ್. ಕೂಲ್ ಮಾಡಿದ್ರೆ ಏನಾಗುತ್ತೆ, ಸೊ ವಾಟರ್ನ ಐಸ್ ಆಗಿ ನಾವು ಕನ್ವರ್ಟ್ ಮಾಡೋದನ್ನು ಅದನ್ನು ಫ್ರೀಸಿಂಗ್ ಅಂತೇಳಿ ಕರಿತೀವಿ. ಓಕೆ, ಫ್ರೀಸರ್. ರೆಫ್ರಿಜರೇಟ್ಗೆ ಫ್ರೀಸರ್ ಅಂತ ಹೇಳ್ತೀವಿ. ಯಾಕೆ, ಸೊ ಬೇಸಿಕಲಿ ಲಿಕ್ವಿಡನ್ನು ಅದು ಸಾಲಿಡಿಫೈ ಮಾಡೋ ಅಷ್ಟು ಕೆಪಾಸಿಟಿ ಇದೆ, ಯಾಕಂದರೆ ಅದು ಕೂಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ ಅಲ್ವಾ. ಸೊ ಓಕೆ, ಕ್ಲಿಯರ್. ಹಾಗಾದರೆ ಮೆಲ್ಟಿಂಗ್ ಅಂದರೆ ಪ್ರೊಸೆಸ್ ಆಫ್ ಕನ್ವರ್ಟಿಂಗ್ ಸಾಲಿಡ್ ಟು ಲಿಕ್ವಿಡ್. ಎಸ್ ಸರ್, ಕ್ಲಿಯರ್. ಫ್ಯೂಷನ್ ಫ್ರೀಸಿಂಗ್ ಅಥವಾ ಫ್ಯೂಷನ್ ಅಂತೇಳಿ ಕೂಡ ಕರಿತೀವಿ. ಓಕೆ, ಫ್ರೀಸಿಂಗ್ ಆರ್ ಫ್ಯೂಷನ್ ಅಂತೇಳಿ ಕೂಡ ಕರಿತೀವಿ. ಓಕೆ, ಸೊ ಫ್ಯೂಷನ್ ಅಂದರೆ ಪ್ರೊಸೆಸ್ ಆಫ್ ಕನ್ವರ್ಟಿಂಗ್ ಲಿಕ್ವಿಡ್ ಟು ಸಾಲಿಡ್. ಲಿಕ್ವಿಡನ್ನು ಸಾಲಿಡ್ ಮಾಡೋದಕ್ಕೆ ನಾವು ಫ್ಯೂಷನ್ ಅಂತೇಳಿ ಕರಿತೀವಿ. ವೇಪರೈಸೇಷನ್, ದಿಸ್ ಇಸ್ ಪ್ರೊಸೆಸ್ ಆಫ್ ಕನ್ವರ್ಟಿಂಗ್, ನೋಡ್ಕೊಳ್ಳಿ ಪಿಕ್ಚರ್ ನೋಡಿ, ಕನ್ವರ್ಟಿಂಗ್ ಲಿಕ್ವಿಡ್ ಟು ಸಾಲಿಡ್, ಲಿಕ್ವಿಡ್ ಟು ಗ್ಯಾಸ್. ವೇಪರೈಸ್ ಆಗ್ತಾ ಇದೆ, ವೇಪರ್ಸ್ ಬರ್ತಾ ಇದೆ. ಕಂಡೆನ್ಸೇಷನ್. ಸೊ ಕಂಡೆನ್ಸೇಷನ್ ಅಂದರೆ ಪ್ರೊಸೆಸ್ ಆಫ್ ಕನ್ವರ್ಟಿಂಗ್ ಗ್ಯಾಸ್ ಟು ಲಿಕ್ವಿಡ್. ಕಂಡೆನ್ಸೇಷನ್ ಆಫ್ ಲಿಕ್ವಿಡ್, ಕಂಡೆನ್ಸೇಷನ್ ಆಫ್ ಗ್ಯಾಸ್. ಓಕೆ, ಕಂಡೆನ್ಸೇಷನ್ ಆಫ್ ಗ್ಯಾಸ್. ಹಾಗಾದರೆ ಸಬ್ಲಿಮೇಷನ್ ಏನು? ಸಬ್ಲಿಮೇಷನ್ is the process of converting directly solid to gas. Okay, so this is the process of converting solid to gas directly. ಯಾವುದೇ ಇಂಟರ್ವೆನಿಂಗ್ ವಾಟರ್ ಸ್ಟೆಪ್ ಅಥವಾ ಲಿಕ್ವಿಡ್ ಸ್ಟೆಪ್ ಇಲ್ಲ, ಡೈರೆಕ್ಟ್ ಆಗಿ ನಾವು ಸಾಲಿಡನ್ನು ಲಿಕ್ವಿಡ್ ಮಾಡ್ತಾ ಇದ್ದೀವಿ ಅಂದರೆ ಇದನ್ನು ನಾವು ಸಬ್ಲಿಮೇಷನ್ ಅಂತೇಳಿ ಕರಿತೀವಿ. ಸರ್ ಎಕ್ಸಾಂಪಲ್ ಏನು? ಕರ್ಪೂರ, ರೈಟ್, ಕ್ಯಾಂಫರ್. ಸಾಲಿಡನ್ನು ಹೀಟ್ ಸಪ್ಲೈ ಮಾಡಿದ್ರೆ ಅಂದರೆ ಬರ್ನ್ ಮಾಡಿದರೆ ಡೈರೆಕ್ಟ್ಲಿ ಫ್ಯೂಮ್ಸ್ ಆಗ್ತಾ ಇದೆ. ಸೊ ದಟ್ ಈಸ್ ಯುವರ್ ಎಕ್ಸಾಂಪಲ್ ಫಾರ್ ಸಬ್ಲಿಮೇಷನ್. ದಿಸ್ ಇಸ್ ಕ್ಯಾಂಫರ್ ಆರ್ ಕರ್ಪೂರ. ಓಕೆ, ಕರ್ಪೂರ ಎಕ್ಸಾಂಪಲ್ ಕೊಡ್ತಾ ಇರೋದು ಅರ್ಥ ಮಾಡ್ಕೊಳ್ಳೋಕ್ಕೆ. ಕ್ಲಿಯರ್? ಕನ್ವರ್ಷನ್ ಆಫ್ ಸ್ಟೇಟ್ಸ್ ಕ್ಲಿಯರಾ? ರೈಟ್. ಬಟ್ ಅಗೇನ್ ವ್ಯಾಲ್ಯೂ ವೈಸ್ ಅನಲೈಸ್ ಮಾಡ್ತಾ ಹೋಗೋಣ. ಯಾವ ಸ್ಟೇಟಲ್ಲಿ ಎಷ್ಟು ವ್ಯಾಲ್ಯೂ ಇರುತ್ತೆ, ಅಗೇನ್ ಟೆಂಪರೇಚರ್ ಏನಿರಬೇಕು, ಪ್ರೆಷರ್ ಫಿಕ್ಸ್ ಮಾಡಿದ್ದೀವಿ, ಇದನ್ನು ಅನಲೈಸ್ ಮಾಡ್ತಾ ಹೋಗೋಣ. ಬಟ್ ಸ್ಟೇಟ್ಸ್ ಕ್ಲಿಯರಾ? ಮೆಲ್ಟಿಂಗ್, ಫ್ಯೂಷನ್, ವೇಪರೈಸೇಷನ್, ಕಂಡೆನ್ಸಿಂಗ್, ಸಬ್ಲಿಮೇಷನ್. ಓಕೆ, ಎಸ್ ಸರ್, ಕ್ಲಿಯರ್. ಸೊ ಇವಾಗ ನಾನೇನು ಮಾಡ್ತಾ ಇದ್ದೀನಿ, ವಿ ಆರ್ ಟೇಕಿಂಗ್, ಸಿ ಗೈಸ್, ದಿಸ್ ಎಕ್ಸ್ ಆಕ್ಸಿಸ್ ಈಸ್ heat supplied. X axis is heat supplied, which is Q. Okay, and y axis ಏನಿದೆ, y axis is temperature T. Okay, degree Celsius ಅಲ್ಲಿ, this is in degree Celsius. Okay, and this is in calories. Okay, fine. So ಈಗ heat supplied ಮತ್ತು ಟೆಂಪರೇಚರ್ನ ನಾವು ಅರ್ಥ ಮಾಡ್ಕೋಬೇಕು. ಐಸನ್ನು ತೊಗೊತಾ ಇದ್ದೀನಿ. ಓಕೆ, ಐಸ್, ದಿಸ್ ಇಸ್ ಆಲ್ ಅಂಡರ್
atmospheric pressure, ATM pressure, ATM pressure, atmospheric pressure. Okay, so ivaga what I'm doing is ice. We are taking certain amount of ice at, let's say, minus 50 degrees Celsius. Minus 50 degrees Celsius ಅಲ್ಲಿ ಐಸ್ ಅನ್ನ ತಗೊಳ್ತಾ ಇದ್ದೀನಿ. ಓಕೆ, 1 kg ಐಸ್, ಲೆಟ್ ಇಟ್ ಬಿ 1 kg ಐಸ್ ಅಟ್ ಮೈನಸ್ 50 ಡಿಗ್ರಿ ಸೆಲ್ಸಿಯಸ್. ಇವಾಗ ಮೈನಸ್ 50 ಡಿಗ್ರಿ ಸೆಲ್ಸಿಯಸ್ ಅಲ್ಲೇ ಐಸ್ ವಾಟರ್ ಹಾಕ್ಬಿಡುತ್ತಾ? ಆಗಲ್ಲ. ಸೊ ನಾವು ಅದಕ್ಕೆ ಹೀಟ್ ಸಪ್ಲೈ ಮಾಡಬೇಕು, ರೈಟ್? ಹೀಟ್ ಸಪ್ಲೈ ಮಾಡಿದರೆ ಏನಾಗುತ್ತೆ? ಫಸ್ಟ್ ಇಟ್ ಬಿಕಮ್ಸ್ ವಾಟರ್. ಅದು ವಾಟರ್ ಆಗಬೇಕು ಅಂದರೆ ice at minus 50 degrees Celsius has to become ice at 0 degrees Celsius. So, see guys, ice at minus 50 degrees Celsius. ಇವಾಗ ಏನಾಯಿತು? This has become ice at 0 degree Celsius. So, heat supply ಮಾಡಿದೆ, ಐಸಿನ ಟೆಂಪರೇಚರ್ ರೈಸ್ ಆಗ್ತಾ ಹೋಯಿತು. ಎಲ್ಲಿ ತನಕ? 0 ಡಿಗ್ರಿ ಸೆಲ್ಸಿಯಸ್. ಆಫ್ಟರ್ 0 ಡಿಗ್ರಿ ಸೆಲ್ಸಿಯಸ್ ಏನಾಗುತ್ತೆ? ಟೆಂಪರೇಚರ್ ಚೇಂಜ್ ಆಗಲ್ಲ. ಒಂದು ಐಸ್ ಪಾರ್ಟಿಕಲ್ ವಾಟರ್ ಆಯಿತು. ಇನ್ನೂ ಸ್ವಲ್ಪ ಹೀಟ್ ಕೊಟ್ಟೆ, 2ನೇ ಐಸ್ ಪಾರ್ಟಿಕಲ್ ವಾಟರ್ ಆಯಿತು, 3ನೇ ಐಸ್ ಪಾರ್ಟಿಕಲ್ ವಾಟರ್ ಆಯಿತು, 4ನೇ ಐಸ್ ಪಾರ್ಟಿಕಲ್, ಎಲ್ಲ ಐಸ್ ಪಾರ್ಟಿಕಲ್ 1 kg ಐಸ್ ಕೂಡ ವಾಟರ್ ಆಯಿತು. ಓಕೆ, ಸೊ ಏನಾಯಿತು? 1 kg ice has become 1 kg water. Law of conservation of mass. So, ivaga ice at 0 degree Celsius has become ಏನಾಯಿತು? water at 0 degree Celsius. Water is liquid state alva, so water at 0 degree Celsius. Okay, so in between ಏನಿತ್ತು? both ice plus water ಎರಡು ಇತ್ತು. ಟೆಂಪರೇಚರ್ ರೈಸ್ ಆಗಿಲ್ಲ. ದಿಸ್ ಇಸ್ 100% ಐಸ್. ಓಕೆ, ದಿಸ್ ಇಸ್ 100% ಐಸ್. ಓಕೆ, ದಿಸ್ ಇಸ್ 100% ವಾಟರ್. ದಿಸ್ ಇಸ್ 100% water. 100% ವಾಟರ್. ನಾವು ಫರ್ದರ್ ಹೀಟನ್ನು ಸಪ್ಲೈ ಮಾಡಿದ್ರೆ ಏನಾಗುತ್ತೆ? ವಾಟರ್ದು ಟೆಂಪ್ರೇಚರ್ ರೈಸ್ ಆಗ್ತಾ ಹೋಗುತ್ತೆ. ವಾಟರ್ ಟೆಂಪ್ರೇಚರ್ ಎಲ್ಲಿ ತನಕ ರೈಸ್ ಆಗುತ್ತೆ ಸರ್? ವಾಟರ್ ಟೆಂಪ್ರೇಚರು 100 ಡಿಗ್ರಿ ತನಕ ರೈಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ವಾಟರ್ ಟೆಂಪ್ರೇಚರ್ ಇನ್ಕ್ರೀಸ್ ಇನ್ ಹೀಟ್ 100 ಡಿಗ್ರಿ ತನಕ ವಾಟರ್ ಟೆಂಪ್ರೇಚರ್ ರೈಸ್ ಆಗ್ತಾ ಹೋಗುತ್ತೆ. ಆಫ್ಟರ್ 100 ಏನಾಗುತ್ತೆ? ಆಫ್ಟರ್ 100 ಫಸ್ಟ್ ವಾಟರ್ ಲಿಕ್ವಿಡ್ ಪಾರ್ಟಿಕಲ್ ಗ್ಯಾಸ್ ಆಯಿತು ಹೀಟ್ ಸಪ್ಲೈ ಮಾಡಿದಾಗ. ಸೆಕೆಂಡ್ ಆಯಿತು, ಥರ್ಡ್ ಆಯಿತು. ಸೊ ಎಲ್ಲ ವಾಟರ್ ಕನ್ವರ್ಟೆಡ್ ಇನ್ ಟು ವೇಪರ್ ಅಥವಾ ಸ್ಟೀಮ್. ಸೊ ವಾಟ್ ಈಸ್ ದಿಸ್? ಇವಾಗ ಸ್ಟೀಮ್. ಸೊ ಇಲ್ಲಿ ವಾಟರ್ ಅಟ್ 100 ಡಿಗ್ರಿ ಸೆಲ್ಸಿಯಸ್, what is this? 100% water. 100% water. Okay, 100% water. ಏನಾಗ್ತಾ ಇದೆ? ಸ್ಟೀಮ್ ಅಟ್ 100 ಡಿಗ್ರಿ ಸೆಲ್ಸಿಯಸ್. ದಿಸ್ ಇಸ್ 100% ಸ್ಟೀಮ್. ಓಕೆ, 100% ಎಲ್ಲ ಸ್ಟೀಮ್ ಆಗುತ್ತೆ. ಓಕೆ, ಸ್ಟೀಮ್ ಅಟ್ 100 ಡಿಗ್ರಿ ಸೆಲ್ಸಿಯಸ್. ಇನ್ ಬಿಟ್ವೀನ್ ಏನಿತ್ತು? ವಾಟರ್ ಪ್ಲಸ್ ಸ್ಟೀಮ್. ಆ ಸ್ಟೇಜಲ್ಲಿ ಟೆಂಪರೇಚರ್ ರೈಸ್ ಆಗಲ್ಲ. ವಾಟರ್ ಪ್ಲಸ್ ಸ್ಟೀಮ್. ನಾವು ಇನ್ನೂ ನಾನು ಟೆಂಪ್ರೇಚರ್ನ ರೈಸ್ ಮಾಡ್ತಾ ಇದ್ದೀನಿ ಅಂದರೆ ಸ್ಟೀಮ್ ಟೆಂಪ್ರೇಚರ್ ರೈಸಸ್. ಓಕೆ, ಇಲ್ಲಿ ಸ್ಟೀಮ್ ಟೆಂಪ್ರೇಚರ್ ಇನ್ಕ್ರೀಸಸ್. ಇಲ್ಲೇನಾಯಿತು? ವಾಟರ್ ಟೆಂಪ್ರೇಚರ್ ಇನ್ಕ್ರೀಸಸ್. ಇಲ್ಲೇನಾಯಿತು? ಐಸ್ ಟೆಂಪರೇಚರ್ ಇನ್ಕ್ರೀಸಸ್. ಕ್ಲಿಯರ್ ಗೈಸ್? ಸೊ ಈಗ ಅಬ್ಸರ್ವ್ ಮಾಡಿ, ಯಾವಾಗ ಐಸು ವಾಟರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ದಿಸ್ ಈಸ್ ಯುವರ್ ಮೆಲ್ಟಿಂಗ್ ಪಾಯಿಂಟ್. ಸೊ ದಿಸ್ ಈಸ್ ಯುವರ್ ಮೆಲ್ಟಿಂಗ್ ಪಾಯಿಂಟ್. ಓಕೆ, ದಿಸ್ ಇಸ್ ಮೆಲ್ಟಿಂಗ್ ಪಾಯಿಂಟ್.
ಮೆಲ್ಟ್ ಆಗ್ತಾ ಇದೆ ಬಟ್ ಟೆಂಪ್ರೇಚರ್ ರೈಸ್ ಆಗ್ತಾ ಇಲ್ಲ, ಯಾಕಂದರೆ ಎಲ್ಲ ಐಸು ವಾಟರ್ ಆಗಿ ಕನ್ವರ್ಟ್ ಆಯಿತು. ಆ್ಯಂಡ್ ಯಾವಾಗ ಲಿಕ್ವಿಡು ಸ್ಟೀಮ್ ಆಗ್ತಾ ಇದೆ, ಬಾಯ್ಲಿಂಗ್ ಪಾಯಿಂಟ್, ಇದನ್ನು ನಾವು ಬಾಯ್ಲಿಂಗ್ ಪಾಯಿಂಟ್ ಅಂತೇಳಿ ಕರಿತೀವಿ. ಸೊ ವಾಟ್ ಈಸ್ ದಿಸ್? ಬಾಯ್ಲಿಂಗ್ ಪಾಯಿಂಟ್. ಓಕೆ, ದಿಸ್ ಇಸ್ BP, ಬಾಯ್ಲಿಂಗ್ ಪಾಯಿಂಟ್ BP, ಆ್ಯಂಡ್ ದಿಸ್ ಇಸ್ ಮೆಲ್ಟಿಂಗ್ ಪಾಯಿಂಟ್ MP. ಸರ್, ಹಾಗಾದರೆ ವಾಟ್ರಿಗೆ ಬಾಯ್ಲಿಂಗ್ ಪಾಯಿಂಟ್ ಟು ಮೆಲ್ಟಿಂಗ್ ಪಾಯಿಂಟು 0 ಡಿಗ್ರಿ 100 ಡಿಗ್ರಿ ಸೆಲ್ಸಿಯಸ್ಸಾ? ಎಸ್, ಓನ್ಲಿ ಅಂಡರ್ ಈ ಕಂಡೀಷನಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ ವಿಚ್ ಇಸ್ ಈಕ್ವಲ್ ಟು 1 ATM ಇದ್ದಾಗ. ಸರ್, ಹಾಗಾದರೆ ಪ್ರೆಷರ್ ಚೇಂಜ್ ಆದರೆ ಸ್ಪೇಸಲ್ಲಿ ಪ್ರೆಷರ್ ವೆರಿ ಲೋ, ರೈಟ್, ವೆರಿ ಲೋ. ಸೊ ಬಾಯ್ಲಿಂಗ್ ಪಾಯಿಂಟ್ ಆರ್ ಮೆಲ್ಟಿಂಗ್ ಪಾಯಿಂಟ್ ಡಿಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ಪ್ರೆಷರ್. ಓಕೆ, ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಪ್ರೆಷರ್. ಸ್ಪೇಸ್ಗೆ ಹೋಗ್ತಾ ಇದ್ದೀವಿ ಅಂದರೆ ಪ್ರೆಷರ್ ಕಡಿಮೆ ಆಯಿತು. ಸೊ ಬಾಯ್ಲಿಂಗ್ ಪಾಯಿಂಟ್ ಆರ್ ಮೆಲ್ಟಿಂಗ್ ಪಾಯಿಂಟ್ ಹ್ಯಾಸ್ ಟು ರೆಡ್ಯೂಸ್. ಪ್ರೆಷರ್ ತುಂಬ ಕಡಿಮೆ ಇರುತ್ತೆ. ಸೊ ದ ಮೂಮೆಂಟ್ ವಿ ಸ್ಪಿಲ್ ವಾಟರ್ ಇನ್ ವೆರಿ ಲೋ ಪ್ರೆಷರ್ ಝೋನ್, ಅದೇನಾಗುತ್ತೆ? ದಟ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ವೇಪರ್. ಅದಕ್ಕೆ ನಾನು ಈ ಪಾಯಿಂಟ್ ಮೇಲೆ ಸ್ಟ್ರೆಸ್ ಮಾಡ್ತಾ ಇರೋದು. ವಾಟರ್ನ ನಾವು ಲೋ ಪ್ರೆಷರ್ ರೀಜನ್ ಲೈಕ್ ಸ್ಪೇಸಲ್ಲಿ ಇಟ್ಟರೆ ದ ಮೂಮೆಂಟ್ ಯು ಸ್ಪಿಲ್ ಇಟ್ಸ್ ಗೋಯಿಂಗ್ ಟು ಬಿಕಮ್ ವೇಪರ್. ಯಾಕಂದರೆ ನಾನು ಅಲ್ಲಿ ಟೆಂಪರೇಚರ್ ಜಾಸ್ತಿ ಇಲ್ಲ ಅಂದರೂ ಕೂಡ ಅದು ವೇಪರ್ ಯಾಕೆ ಆಗ್ತಾ ಇದೆ? ಪ್ರೆಷರ್ ಇಸ್ ಕಂಟ್ರೋಲಿಂಗ್ ದ ಗೇಮ್. ಓಕೆ, ಕ್ಲಿಯರ್? ಅದಕ್ಕೆ ದಿಸ್ ಪಾಯಿಂಟ್ ಇಸ್ ಇಂಪಾರ್ಟೆಂಟ್. ಈ ಎಲ್ಲ ಪಿಕ್ಚರ್ ಇಸ್ ಇಂಪಾರ್ಟೆಂಟ್ ಅಟ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಕ್ಲಿಯರ್ ಗೈಸ್? ಓಕೆ, ಇದನ್ನು ನಾವು ಮೆಲ್ಟಿಂಗ್ ಪಾಯಿಂಟ್, ಇದನ್ನು ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಸೊ ಇವಾಗ ಎಲ್ಲೆಲ್ಲಿ ಎಷ್ಟು ಈಟ್ ಸ್ಪೆಂಡ್ ಆಗುತ್ತೆ, ಓಕೆ, ಈಟ್ ಸ್ಪೆಂಡ್ ಆಗ್ತಾ ಇದೆ, ಈಟ್ ಜಾಸ್ತಿ ಆಗ್ತಾ ಇದೆ, ಈಟ್ ಕೊಡ್ತಾ ಇದ್ದೀವಿ, ಎಷ್ಟು ಕೊಡ್ತಾ ಇದ್ದೀವಿ ಅದನ್ನು ಇವಾಗ ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ? ಸೊ ಅದನ್ನು ನಾನು ಇವಾಗ ನಿಮ್ಮ ಮೈಂಡಿಗೆ ತರ್ತೀನಿ. ಸೊ ದ್ಯಾಟ್ ಪಾರ್ಟ್ ಅರ್ಥ ಆಗಬೇಕು ಅಂದರೆ ಎಷ್ಟು ಸ್ಟೆಪ್ಸ್ ಇದೆ? ಐಸ್ -to 0, ಐಸ್ ಟು ವಾಟರ್, ವಾಟರ್ 0 to 100, ವಾಟರ್ ಟು ಸ್ಟೀಮ್, ಸ್ಟೀಮ್ ಟು ಸರ್ಟೆನ್ ಟೆಂಪ್ರೇಚರ್. ಓಕೆ, ಇಷ್ಟೆಲ್ಲ ಪ್ರೊಸೆಸ್ ಆಗ್ತಾ ಇದೆ. ಎಲ್ಲೆಲ್ಲಿ ಎಷ್ಟೆಷ್ಟು ಈಟ್ ಖರ್ಚಾಯಿತು ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಅಟ್ ದ ಎಂಡ್ ಆಫ್ ದ ಡೇ ಎನರ್ಜಿ ಇಸ್ ದ ಬಾಸ್ ಅಲ್ವಾ? ಮಾಸ್ ಎನರ್ಜಿ ರಿಲೇಷನ್ಶಿಪ್. ಸೊ ಎನರ್ಜಿ ಇಸ್ ದ ಬಾಸ್. ನಮಗೆ ಎಷ್ಟು ಎನರ್ಜಿ ಖರ್ಚಾಗ್ತಾ ಇದೆ ಅಂತ ಗೊತ್ತಿದ್ರೆ ವಿ ಕ್ಯಾನ್ ಪ್ಲ್ಯಾನ್. ದಟ್ ಈಸ್ ವೈ ಇವಾಗ ಇದಷ್ಟು ಎಷ್ಟು ಎನರ್ಜಿ ಖರ್ಚಾಗುತ್ತೆ ಅಂತ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒನ್ ಸ್ಮಾಲ್ ಟಾಪಿಕ್ ವಿಚ್ ಇಸ್ ಲೇಟೆಂಟ್ ಹೀಟ್. ಇಟ್ಸ್ ಅ ಪಾರ್ಟ್ ಆಫ್ ದಟ್ ಪ್ರೊಸೆಸ್. ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಟೋಟಲ್ ಈ ಅಷ್ಟು ಎಕ್ಸ್ಪ್ಯಾನ್ಷನಲ್ಲಿ ಐಸಿಂದ ಸ್ಟೀಮ್ವರೆಗೂ ಹೋಗೋಕ್ಕೆ, ಐಸ್ ಅಟ್ -50 ಟು ಸ್ಟೀಮ್ ಅಟ್ ಸಮ್ ಸರ್ಟೆನ್ ಟೆಂಪ್ರೇಚರ್ T ಡಿಗ್ರಿ ಸೆಲ್ಸಿಯಸ್ಗೆ ಹೋಗೋಕ್ಕೆ ಎಷ್ಟು ಎನರ್ಜಿ ಖರ್ಚಾಯಿತು ಅದು ನಿಮಗೆ ಅರ್ಥ ಆಗುತ್ತೆ. ನೋಡ್ತಾ ಹೋಗಿ. ಲೇಟೆಂಟ್ ಹೀಟ್. ಓಕೆ, ಈ ಲೇಟೆಂಟ್ ಹೀಟನ್ನು ನಾವು L ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ದರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲೇಟೆಂಟ್ ಹೀಟ್. ಫಸ್ಟ್ ಲೇಟೆಂಟ್ ಹೀಟ್ ಅಂದರೆ ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ಚೇಂಜ್ ದ ಸ್ಟೇಟ್. ಓಕೆ, ಟೆಂಪರೇಚರ್ ಅಲ್ಲ, ಚೇಂಜ್ ದ ಸ್ಟೇಟ್ ಆಫ್ ಅ ಯೂನಿಟ್ ಮಾಸ್ ಆಫ್ ಅ ಸಬ್ಸ್ಟೆನ್ಸ್ ವಿತೌಟ್ ಎನಿ ಚೇಂಜ್ ಇನ್ ಇಟ್ಸ್ ಟೆಂಪರೇಚರ್. ಟೆಂಪರೇಚರ್ನ ಬದಲಾಯಿಸದೆ ಯೂನಿಟ್ ಮಾಸ್ ಆಫ್ ಸಬ್ಸ್ಟೆನ್ಸನ್ನು ಚೇಂಜ್ ಮಾಡಬೇಕು. ಏನನ್ನ? ಸ್ಟೇಟನ್ನು. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ. ಹೌ ಮೆನಿ ಟೈಪ್ಸ್ ಆಫ್ ಸ್ಟೇಟ್ ಚೇಂಜಸ್ ಹ್ಯಾಪ್ನಿಂಗ್? ಸಾಲಿಡ್ ಟು ಲಿಕ್ವಿಡ್ ಸ್ಟೇಟ್ ಚೇಂಜ್ 1 ಆ್ಯಂಡ್ ಲಿಕ್ವಿಡ್ ಟು ವೇಪರ್ ಸ್ಟೇಟ್ ಚೇಂಜ್ 2 ವಿತೌಟ್ ಚೇಂಜಿಂಗ್ ಟೆಂಪರೇಚರ್. ಯಾಕಂದರೆ ದಿಸ್ ಲೈನ್ ಈಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಟೆಂಪರೇಚರ್ ಚೇಂಜ್ ಆಗ್ತಾ ಇಲ್ಲ. ಸೊ ಎರಡು ಥರದ ಲೇಟೆಂಟ್ ಹೀಟ್ ಇದೆ. ಓಕೆ, ಸೊ ಎರಡು ಥರದ ಲೇಟೆಂಟ್ ಹೀಟ್ ಇದೆ. ಏನು ಅಂತ ಹೇಳ್ತಾ ಹೋಗೋಣ. ಸೊ ಅದು ಒಂದು ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಆರ್ ಮೆಲ್ಟಿಂಗ್. ಓಕೆ, ಯಾಕೆ? ಐಸ್ ಈಸ್ ಮೆಲ್ಟಿಂಗ್ ಟು ವಾಟರ್. ಸೊ ಇಲ್ಲಿ ಖರ್ಚಾಗ್ತಾ ಇದೆಯಲ್ಲ, ದಿಸ್ ಎನರ್ಜಿ ಎಕ್ಸ್ಪೆಂಡಿಚರ್ ಈಸ್ ಲೇಟೆಂಟ್ ಹೀಟ್ ಆಫ್ ಮೆಲ್ಟಿಂಗ್. ಇಲ್ಲಿ ಖರ್ಚಾಗ್ತಿರುವ ಎನರ್ಜಿ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್. ಯಾಕೆ? ನಾವು ವಾಟರ್ನ ವೇಪರೈಸ್ ಮಾಡ್ತಾ ಇದ್ದೀವಿ ಸ್ಟೀಮ್ ಆಗಿ. ಕ್ಲಿಯರ್ ಗೈಸ್? ಎಸ್. ಸೊ ಅಗೇನ್ ಐಸ್ ಅಟ್ -50 ಡಿಗ್ರಿ ಸೆಲ್ಸಿಯಸ್. ಓಕೆ, ಏನಾಗುತ್ತೆ? ಐಸ್ ಅಟ್ -50 ಡಿಗ್ರಿ ಸೆಲ್ಸಿಯಸ್ ಬಿಕಮ್ಸ್
ice at 0 degree Celsius. Now water at 0 degree Celsius ಆಗುತ್ತೆ. Then water at 100 degree Celsius ಆಗುತ್ತೆ. Now steam at 100 degree Celsius ಆಗುತ್ತೆ. Then steam at certain degree Celsius, T degree Celsius ಆಗಿ ಕನ್ವರ್ಟ್ ಆಗ್ತಾ ಇದೆ. ಓಕೆ, ಸೊ ಕ್ಲಿಯರ್ ಗೈಸ್. ಸೊ ಎಲ್ಲ ಪ್ರೊಸೆಸ್ಸಲ್ಲೂ ಎನರ್ಜಿ ಎಕ್ಸ್ಪೆಂಡಿಚರ್ ಆಗ್ತಾ ಇದೆ. ಎಲ್ಲ ಕಡೆನೂ ನಾವು ಎನರ್ಜಿನ ಖರ್ಚು ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಟಾಸ್ಕು ಎಷ್ಟು ಎನರ್ಜಿ ಖರ್ಚಾಯಿತು, ಯಾವ ಸ್ಟೆಪ್ ಏನು ಅನ್ನೋದನ್ನು ನಾವು ಇವಾಗ ನೋಡ್ತಾ ಹೋಗಬೇಕು. ಓಕೆ, ಎಸ್ ಸರ್. ಸೊ ದಿಸ್ ಈಸ್ ರೈಸಿಂಗ್ ದ ಟೆಂಪ್ರೇಚರ್. ಐಸ್ ಟು ಐಸ್ is just rising the temperature. Rise in T. Rise in T, increase in energy. But ಇಲ್ಲಿ ಏನಾಗ್ತಾ ಇದೆ, ಐಸ್ ಟು ವಾಟರ್ ಟೆಂಪ್ರೇಚರ್ ಚೇಂಜ್ ಆಗ್ತಾ ಇಲ್ಲ, ಬಟ್ ಏನಾಗ್ತಾ ಇದೆ, ಸ್ಟೇಟ್ ಚೇಂಜ್ ಆಗ್ತಾ ಇದೆ. ಸೊ ದಿಸ್ ಇಸ್ ಫ್ಯೂಷನ್ ಅಥವಾ ಮೆಲ್ಟಿಂಗ್. ಈ ಕಡೆಯಿಂದ ಈ ಕಡೆ ಹೋದರೆ ಫ್ಯೂಷನ್, ಈ ಕಡೆಯಿಂದ ಈ ಕಡೆ ಹೋದರೆ ಮೆಲ್ಟಿಂಗ್. ದಿಸ್ ಇಸ್ ಮೆಲ್ಟಿಂಗ್. ವಾಟರ್ ಟು ವಾಟರ್, ರೈಸ್ ಇನ್ ಟಿ. ಓಕೆ, ರೈಸ್ ಇನ್ temperature. Rise in temperature, melting, and again rise in T. Water to steam, vaporize ಆಗ್ತಾ ಇದೆ. So this is vaporize means boiling. ಉಲ್ಟಾ ಬಂದರೆ steam to water ಆದರೆ condensing. Okay, again steam to temperature ಏನಾಗ್ತಾ ಇದೆ, rise in T degree Celsius. ಸೊ ದಿಸ್ ಪಾರ್ಟ್ ಏನಿದೆ, ದಿಸ್ ಪಾರ್ಟ್ ಇಲ್ಲಿ ಖರ್ಚಾಗಿರುವ ಎನರ್ಜಿನ ನಾವು ಪರ್ ಮಾಸಿಗೆ ಲೇಟೆಂಟ್ ಹೀಟ್ ಆಫ್ ಮೆಲ್ಟಿಂಗ್ ಅಂತೀವಿ. ಇಲ್ಲಿ ಖರ್ಚಾಗಿರುವ ಎನರ್ಜಿಗೆ ಪರ್ ಮಾಸನ್ನು ನಾವು ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಅಂತೇಳಿ ಕರಿತೀವಿ. ಓಕೆ, ಸೊ ಈ ಲೇಟೆಂಟ್ ಹೀಟ್ ಆಫ್ ಫ್ಯೂಷನನ್ನು ಅಗೇನ್ ಇಲ್ಲಿ ಬರೆದಿದ್ದೀನಿ, LF ಫ್ಯೂಷನ್ ಅಥವಾ ಮೆಲ್ಟಿಂಗ್. ಓಕೆ, ಈ ಕಡೆ ಹೋಗೋಕ್ಕೂ ಅದೇ ಎನರ್ಜಿ, ಈ ಕಡೆ ಬರೋಕ್ಕೂ ಅದೇ ಎನರ್ಜಿ, ಬಟ್ ಫ್ಯೂಷನ್ LFನ ನಾವು ಪ್ರಿಫರ್ ಮಾಡ್ತೀವಿ LMಗಿಂತ, ಆ್ಯಂಡ್ ವೇಪರೈಸೇಷನ್ಗೆ LVನ ಪ್ರಿಫರ್ ಮಾಡ್ತೀವಿ ಕಂಡೆನ್ಸೇಷನ್ಗಿಂತ. ಟರ್ಮಿನಾಲಜೀಸ್ ಕ್ಲಿಯರ್? ಎಲ್ಲ ಅರ್ಥ ಆಯ್ತಾ ಟರ್ಮಿನಾಲಜೀಸ್? ಎಸ್ ಸರ್, ಅರ್ಥ ಆಯಿತು. ಓಕೆ, ಹಾಗಾದರೆ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಟೋಲ್ಡ್ ಯು ದ ಅಮೌಂಟ್ ಆಫ್ ಹೀಟ್ required to convert unit mass of a substance from solid state, fusion ಅಥವಾ melting. ಲಿಕ್ವಿಡ್ ಟು ಸಾಲಿಡ್ ಆದರೆ ಅದನ್ನು ಫ್ಯೂಷನ್ ಅಂತೀವಿ, ಬಟ್ ಬೋತ್ ಆರ್ ಸೇಮ್. ಎನರ್ಜಿ ವೈಸ್, ಸ್ಟೇಟ್ ವೈಸ್ ಡಿಫ್ರೆಂಟ್. ಓಕೆ, ಫ್ರಮ್ ಸಾಲಿಡ್ ಟು ಲಿಕ್ವಿಡ್ ಅಟ್ ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್ ವಿತೌಟ್ ಚೇಂಜಿಂಗ್ ದ ಟೆಂಪ್ರೇಚರ್ ಬದಲಾಯಿಸ್ತಾ ಇಲ್ಲ. ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್. Latent heat of vaporization, amount of heat required to convert unit mass, okay, from liquid to gas. Okay, liquid to gas, change of state, but temperature change ಮಾಡಂಗಿಲ್ಲ. without changing the temperature at its boiling point. This is at its melting point. Situation clear? Okay, ಹಾಗಾದರೆ Q is equal to or proportional to mass, right? But temperature change ಆಗ್ತಾ ಇಲ್ಲ, ಡೆಲ್ಟಾ ಟಿ ಯಾಕೆ ಬರೆಯಲ್ಲ. ಸೊ ಈ ಪ್ರಪೋರ್ಷನಾಲಿಟಿನ ರಿಮೂವ್ ಮಾಡಿ ಈ ಕಾನ್ಸ್ಟೆಂಟನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ, LFM. ಓಕೆ, ಅದೇ ಥರ Q ಇಸ್ ಪ್ರಪೋರ್ಷನಲ್ ಟು ಎಷ್ಟು ಮಾಸ್ ಇದೆ, ಎಷ್ಟು ಮಾಸನ್ನು ಸ್ಟೇಟನ್ನು ಚೇಂಜ್ ಮಾಡ್ತಾ ಇದೆಯಾ, ಎಷ್ಟು ಎನರ್ಜಿ ಬೇಕು, ಡಿಪೆಂಡ್ಸ್ ಆನ್ ಎಷ್ಟು ಮಾಸನ್ನು, ರೈಟ್? ಸೊ ಪ್ರಪೋರ್ಷನಾಲಿಟಿನ ರಿಮೂವ್ ಮಾಡಿದರೆ LV ಟೈಮ್ಸ್ M. ಹಾಗಾದರೆ ಇಲ್ಲಿ LV ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ Q ಬೈ M. ಇಲ್ಲಿ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಆರ್ ಮೆಲ್ಟಿಂಗ್ ಈಸ್ Q ಬೈ M. ಓಕೆ ಗೈಸ್, ಕ್ಲಿಯರ್? ಎಸ್ ಸರ್, ಕ್ಲಿಯರ್. ಹಾಗಾದರೆ ಈ ಪಾರ್ಟಲ್ಲಿ 2 ಪಾರ್ಟು ನಮಗೆ ಎನರ್ಜಿ ಫಿಗರ್ ಔಟ್ ಮಾಡಿದೆ. ಮಿಕ್ಕಿದ್ದೇನಿದೆ, ಇಲ್ಲಿಂದ ಎಷ್ಟಾಯಿತು, ಇಲ್ಲಿಂದ ಇಲ್ಲಿಗೆ ಎಷ್ಟಾಯಿತು, ಇಲ್ಲಿಂದ ಇಲ್ಲಿಗೆ ಎಷ್ಟಾಯಿತು. ಓಕೆ, ದಟ್ ಈಸ್ ರಿಮೈನಿಂಗ್. ಓಕೆ, ಇವಾಗ ಅದನ್ನು ನೋಡ್ತಾ ಹೋಗೋಣ.
ಇವಾಗ ಅದನ್ನು ನೋಡ್ತಾ ಹೋಗೋಣ. ಸೊ ಟೋಟಲ್ heat supplied to convert ice at T1. ಓಕೆ, T1 ಬೇಡ, ವ್ಯಾಲ್ಯೂನೇ ಕೊಡ್ತೀನಿ. ಐಸ್ ಅಟ್ -50 ಡಿಗ್ರಿ ಸೆಲ್ಸಿಯಸ್ ಟು steam at so 150 degree Celsius. So ice at -50 degree ಇಂದ ಸ್ಟೀಮ್ ಅಟ್ 150 ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡೋಕ್ಕೆ ಎಷ್ಟು ಎನರ್ಜಿ ಸ್ಪೆಂಡ್ ಆಯಿತು. ರೈಟಿಂಗ್ ಸಿಂಗಲ್ ಎಕ್ಸ್ಪ್ರೆಷನ್ ಅರ್ಥ ಆಗುತ್ತೆ ನಿಮಗೆ. ಕ್ಯೂ. ಸೊ ಫಸ್ಟು ಐಸನ್ನು ನಾವು -50 ಇಂದ 0ಗೆ ತರಬೇಕು. ಸೊ ಮಾಸ್ C1, ಓಕೆ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ C1 ಟೈಮ್ಸ್ ಡೆಲ್ಟಾ ಟಿ. ಓಕೆ, ವಾಟ್ರಿಗೆ ತಂದ್ವಿ. ಪ್ಲಸ್ ಇವಾಗ ನಾವು ಎನರ್ಜಿ ನೀಡೆಡ್, ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಆರ್ ಮೆಲ್ಟಿಂಗ್, Q by LF is this LF. ಓಕೆ, LF is Q by M. ಹಾಗಾದರೆ Q ಏನಾಗುತ್ತೆ, M ಇಂಟು LF. ಸೊ ಈ ಕೇಸಲ್ಲಿ M ಇಂಟು LF. ಸೊ ಮಾಸ್ ಈಸ್ ಸೇಮ್, MC ಡೆಲ್ಟಾ ಟಿ ಪ್ಲಸ್ MLF. ಸ್ಟೇಜ್ 2 ಆಯಿತು. ನಾವು ಇವಾಗ ಮಾಸ್ ಟೆಂಪರೇಚರ್ ರೈಸ್ ಆಗ್ತಾ ಇದೆ ಅಲ್ವಾ, ವಾಟರ್ ಟೆಂಪರೇಚರ್ ರೈಸ್ ಆಗುತ್ತೆ. ಅಗೇನ್ ಡೆಲ್ಟಾ ಟಿ. ಓಕೆ, ದಿಸ್ ಸ್ಟೆಪ್ ಇಸ್ ಕ್ಲಿಯರ್. ಇದಾಯಿತು. ವಾಟ್ ಈಸ್ ದಿಸ್, LF ಇಂಟು M. ನೌ MC ಡೆಲ್ಟಾ ಟಿ. ಅಗೇನ್ ದಿಸ್ ಸ್ಟೆಪ್. ಇವಾಗ ಆ ಸ್ಟೆಪ್ಪನ್ನು ಯಾವ ಥರ ಬರಿಬೋದು, M ಇಂಟು LV. ಓಕೆ, M ಇಂಟು LV. ಅಗೇನ್ the last step, mass C into delta T. Mass C into delta T. So, okay, clear guys? This is the expression. So, ಎಷ್ಟು ಸ್ಟೆಪ್ ಆಯಿತು, 1 2 3 4 5. ಕ್ಲಿಯರ್? ಎಸ್ ಸರ್. ಇಷ್ಟೇ. ಎನರ್ಜಿನ ಕೇಳ್ತಾ ಇದ್ದಾರೆ ಅಂದರೆ ನಮ್ಗೆ ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ನಡುವೆ ಕೇಳ್ಬೋದು, ಸರ್ ಇಲ್ಲೆಷ್ಟಾಯಿತು. ಇಷ್ಟು ದೊಡ್ಡ ಪ್ರಾಬ್ಲಮ್ನ ದೇವರಾಣೆಗೂ ಕೊಡೋಲ್ಲ. ಬಟ್ ಥಿಯರಿ ಫಸ್ಟ್ ಕ್ಲಿಯರ್ ಇರಬೇಕು, ಎಲ್ಲಿಂದ ಎಲ್ಲಿಗೆ ಏನಾಗ್ತಾ ಇದೆ. ಆಮೇಲೆ ಮಿಡಲಲ್ಲಿ ಏನೇ ಕೊಟ್ಟರು ನಾನು 100 ಕ್ವಶನ್ಸ್ ಐ ಕ್ಯಾನ್ ಕ್ರಿಯೇಟ್, 100 ಆನ್ಸರ್ಸ್ ಐ ಕ್ಯಾನ್ ಕ್ರಿಯೇಟ್ ಅಲ್ವಾ. ಫಸ್ಟು ಸಬ್ಜೆಕ್ಟಿವ್ ಲರ್ನಿಂಗ್ ಆಗಬೇಕು. ದಿಸ್ ಇಸ್ ಸಬ್ಜೆಕ್ಟಿವ್ ಕಂಪ್ಲೀಟ್. ಓಕೆ, ಬಟ್ ಟೆಂಪ್ರೇಚರ್ ಅರ್ಥ ಆಯಿತು. ಟೆಂಪ್ರೇಚರ್ ಚೇಂಜಿಂಗ್ ಯಾವ ಥರ ಆಗ್ತಾ ಇದೆ, ಏನನ್ನ ಫ್ಯೂಷನ್ ಅಂತೀವಿ, ಏನನ್ನ ವೇಪರೈಸೇಷನ್ ಅಂತೀವಿ, ಇದೆಲ್ಲ ಕ್ಲಿಯರ್. ಬಟ್ ಆ್ಯಕ್ಚುಲಿ ಹೀಟ್ ಟ್ರಾನ್ಸ್ಫರ್ ಯಾವ ಥರ ಆಗುತ್ತೆ, ಟೆಂಪ್ರೇಚರ್ ಈಸ್ ಅ ಮೆಷರ್ ಆಫ್ ಹೌ ಹಾಟ್ ಆರ್ ಕೋಲ್ಡ್. ಬಟ್ ಎನರ್ಜಿ ಫ್ಲೋ ಆಗೋದು ಇನ್ ದ ಫಾರ್ಮ್ ಆಫ್ ಹೀಟ್. ಅದನ್ನು ನಾವು ಯಾವ ಥರ ಅರ್ಥ ಮಾಡ್ಕೋಬೋದು, ಹೀಟ್ ಟ್ರಾನ್ಸ್ಫರ್ಸ್ ಫ್ರಮ್ ಬಾಡಿ ಅಟ್ ಹೈಯರ್ ಟೆಂಪ್ರೇಚರ್ to a body at lower temperature. It happens through following modes. Higher temperature ಇಂದ lower temperature ಗೆ ಬರುತ್ತೆ heat. ಬಟ್ ಯಾವ ಥರ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು, there are 3 methods. ಒಂದು ಕಂಡಕ್ಷನ್, ಸೆಕೆಂಡ್ ಒನ್ ಕನ್ವೆನ್ಷನ್, ಥರ್ಡ್ ಒನ್ ರೇಡಿಯೇಷನ್. ಕಂಡಕ್ಷನ್ ಅಂದರೆ ಏನು ಗೊತ್ತಾ, ಹೀಟ್ ಟ್ರಾನ್ಸ್ಫರ್ ಥ್ರೂ ಡೈರೆಕ್ಟ್ ಕಾಂಟ್ಯಾಕ್ಟ್, ಕಂಡಕ್ಷನ್. ಸೊ ಕಂಡಕ್ಷನ್ ಹ್ಯಾಪನ್ಸ್ ಓನ್ಲಿ ವೆನ್ ಕಾಂಟ್ಯಾಕ್ಟ್ ಇದ್ದಾಗ. ಓಕೆ, ಇವಾಗ ಒಂದು ಸಾಧು ಕೋಕಿಲ್ ಮೂವಿ ಇದೆ, ದರ್ಶನ್ ಮತ್ತು ಸಾಧು ಕೋಕಿಲ್ ಮೂವಿ. ಸೊ ಸುಂಟ್ರಗಾಳಿ, ಅಲ್ಲೊಂದು ಕಾಮಿಡಿ ಸೀನ್ ಬರುತ್ತೆ, ಏನು ಗೊತ್ತಾ, ಸಾಧು ಕೋಕಿಲ್ ಈಸ್ ಟೀಸಿಂಗ್ ಹೀರೋಯಿನ್ ರಕ್ಷಿತಾ. ಅವಾಗ ದರ್ಶನ್ ಅವ್ರಿಗೆ ಪನಿಷ್ ಮಾಡೋಕ್ಕೆ ನೋಡ್ತಾರೆ. ಏನು ಮಾಡ್ತಾರೆ, ದರ್ಶನ್ನು ಸಾಧು ಕೋಕಿಲ್ನ ಇನ್ನೊಬ್ಬರ ಹತ್ರ ಹೇಳ್ಬಿಟ್ಟು ಬಿಸಿಯಾದ ಬಾಂಡ್ಲಿ ಮೇಲೆ ತಳಿಸ್ತಾರೆ. ಓಕೆ, ಅವಾಗ ಸಾಧು ಕೋಕಿಲ್ ಹೋಗಿ ಬಾಂಡ್ಲಿ ಹಾಟ್ ಇರೋ ಬಾಂಡ್ಲಿ ಮೇಲೆ ಕೂತ್ರೆ ಡೆಫಿನೆಟ್ಲಿ ವಿ ಫೀಲ್ ದ ಹೀಟ್. ಸೊ ಹೀಟ್ ಟ್ರಾನ್ಸ್ಫರ್ ಆಯಿತು ಬಿಕಾಸ್ ಆಫ್ ಕಾಂಟ್ಯಾಕ್ಟ್.
ದಟ್ ಈಸ್ ಕಂಡಕ್ಷನ್. ಇವಾಗ ಬಿಸಿ ಇರೋ ಬಾಂಡ್ಲಿ ಮೇಲೆ ಹೋಗಿ ನಾನು ಕೈ ಇಟ್ಟರೆ ಡೆಫಿನೆಟ್ಲಿ ಹೀಟ್ ಟ್ರಾನ್ಸ್ಫರ್, ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇದೆ. ದಟ್ ಈಸ್ ಕಂಡಕ್ಷನ್. ಬಟ್ ಕನ್ವೆಕ್ಷನ್ ಅಂದರೆ ಹೀಟ್ ಟ್ರಾನ್ಸ್ಫರ್ಸ್ ಥ್ರೂ ದ ಮೂಮೆಂಟ್ ಆಫ್ ಫ್ಲೂಯಿಡ್ಸ್. ನಾನು ಟಚ್ ಮಾಡ್ತಾ ಇಲ್ಲ ಬಾಂಡ್ಲಿನ, ಬಿಸಿ ಇರೋ ಬಾಂಡ್ಲಿ ಪಕ್ಕ ಹೋಗಿ ನಿಂತಿದ್ದೀನಿ ಅಷ್ಟೇ. ಬಾಂಡ್ಲಿ ಬಿಸಿ ಇರೋದ್ರಿಂದ ಅದ್ರ ಸುತ್ತ ಇರೋ ಏರ್ ಮಾಲಿಕ್ಯೂಲ್ಸ್ ಬಿಸಿ ಆಗ್ತಾ ಇದೆ. ಸೊ ಬಿಸಿ ಆದಾಗ ಏರ್ ಮಾಲಿಕ್ಯೂಲ್ಸ್ ಸರ್ಕ್ಯುಲೇಟ್ ಆಗುತ್ತೆ, ರೈಟ್? ಇವಾಗ ಇದು ಬಾಂಡ್ಲಿ ಅಂದರೆ, ಸೊ ದಿಸ್ ಇಸ್ ಬಾಂಡ್ಲಿ, ಹಾಟ್ ಬಾಂಡ್ಲಿ. ಇಲ್ಲಿ ಅದರ ನೆಕ್ಸ್ಟ್ ಇರೋ ಏರ್ ಮಾಲಿಕ್ಯೂಲ್ಸ್ ಹೀಟ್ ಆಗ್ತಾ ಇದೆ. ಸೊ ಹೀಟ್ ಆದಾಗ ದೇ ಕಮ್ ಇಯರ್, ನನ್ನ ಕಡೆ ಬರುತ್ತೆ. ನನ್ನ ಕಡೆ ಇರೋದು ಕೋಲ್ಡು, ಸೊ ಅದು ಈ ಕಡೆ ಹೋಗುತ್ತೆ, ರೈಟ್? ಸೊ ಇವಾಗ ಬಿಸಿ ಆಗಿದ್ದು ಬಂತಲ್ಲ, ದಟ್ ಈಸ್ ಟ್ರಾನ್ಸ್ಫರಿಂಗ್ ಎನರ್ಜಿ ಟು ಮೀ, ಹೀಟ್ ಎನರ್ಜಿ ಟು ಮೀ. ದಟ್ ಈಸ್ ಕನ್ವೆನ್ಷನ್. ಐ ಆಮ್ ನಾಟ್ ಇನ್ ಟಚ್. ಬಟ್ ಯಾರು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ? ಮೂಮೆಂಟ್ ಆಫ್ ಫ್ಲೂಯಿಡ್ಸ್. ಅದೇ ವಾಟರ್ ಪಕ್ಕ ಇದ್ದರೆ ವಾಟರ್ ಫ್ಲೂಯಿಡ್ಸ್, ರೈಟ್? ಓಕೆ. ಬಟ್ ಗ್ಯಾಸ್ ಅಟ್ಮಾಸ್ಫಿಯರಲ್ಲಿ ನೋಡ್ತಾ ಇದ್ವಿ ಅಂದರೆ ಗ್ಯಾಸ್. ಓಕೆ, ದಟ್ ಈಸ್ ಕ್ಲಿಯರ್. ಕನ್ವೆನ್ಷನ್, ನೋ ಟಚ್ ಬಟ್ ಫ್ಲೂಯಿಡ್ಸ್ ಮೂಮೆಂಟ್ ಟ್ರಾನ್ಸ್ಫರ್ಸ್ ಎನರ್ಜಿ. ಬಟ್ ರೇಡಿಯೇಷನ್, ಸರ್ ಇವಾಗ ಇದೇ ಕೇಸು. ಐ ಆಮ್ ದೇರ್, ಓಕೆ, ನಾನು ಬೇಡ. ಓಕೆ, ಸಾಧು ಕೋಕಿಲ್ ಇಸ್ ದೇರ್, ವಿ ಆರ್ ಸ್ಟಿಲ್ ಟೇಕಿಂಗ್ ದಟ್ ಸಿಚುವೇಶನ್ ಓನ್ಲಿ. ಸಾಧು ಕೋಕಿಲ್ ಇಸ್ ದೇರ್, ದರ್ಶನ್ ಅವರಿಗೆ ಪನಿಷ್ ಮಾಡಬೇಕು. ಬಟ್ ಇವಾಗ ಹೈಪೋಥೆಟಿಕಲ್ ಸಿಚುವೇಶನ್, ಸಾಧು ಕೋಕಿಲ್ ಆ್ಯಂಡ್ ದಿಸ್ ಬಿಸಿ ಬಾಂಡ್ಲಿ ಬೋತ್ ಆರ್ ಇನ್ ಸ್ಪೇಸ್. ಸ್ಪೇಸಲ್ಲಿ ಯಾವುದೇ ಪಾರ್ಟಿಕಲ್ಸ್ ಇಲ್ಲ, ಬಾಂಡ್ಲಿ ಬಿಸಿ ಇದೆ, ದಿಸ್ ಗೈ ಇಸ್ ಡನ್ ಮಿಸ್ಟೇಕ್. ಅವಾಗ ಕಾಂಟ್ಯಾಕ್ಟಿಗೆ ತರ್ತಾ ಇಲ್ಲ ನಾನು, ಓಕೆ? ಬಟ್ ಸ್ಟಿಲ್ ಹೀಟ್ ಟ್ರಾನ್ಸ್ಫರ್ ಮಾಡಬೇಕು. ಯಾವ ಥರ ಆಗುತ್ತೆ? ಬಾಂಡ್ಲಿ ಬಿಸಿ ಇರೋದ್ರಿಂದ ಇಟ್ ರೇಡಿಯೇಟ್ಸ್ ಇನ್ಫ್ರಾರೆಡ್ ಅಥವಾ ಎನಿ ಅದರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್. ನಾನಿವಾಗ ಸ್ಪೇಸಲ್ಲಿ ಹೋಗಿ ಯಾವುದೇ ಪಾರ್ಟಿಕಲ್ ಇಲ್ಲ, ಯಾವುದೇ ಮೀಡಿಯಮ್ ಇಲ್ಲ ಅಂದರೂ ಕೂಡ ಹಾಟ್ ಆಬ್ಜೆಕ್ಟ್ ಪಕ್ಕ ನಿಂತಾಗ ಹೆಂಗೆ ಬರುತ್ತೆ ಹೀಟು? ಇನ್ಫ್ರಾರೆಡ್ ಅಥವಾ ಎನಿ ಅದರ್ ರೀಜನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಟ್ರಾನ್ಸ್ಫರ್ಸ್ ಎನರ್ಜಿ. ಅದನ್ನು ನಾವು ರೇಡಿಯೇಷನ್ ಮೆಥಡ್ ಅಂತೇಳಿ ಕರಿತೀವಿ. ಈ ಟ್ರಾನ್ಸ್ಫರ್ಸ್ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ದೇರ್ ಆರ್ ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, UV rays, gamma rays, infrared in our visible spectrum also transfers energy. So radiation ಮುಖಾಂತರ ಟ್ರಾನ್ಸ್ಫರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇನ್ಫ್ರಾರೆಡ್ ಕಮ್ಸ್ ಫ್ರಮ್ ಹಾಟ್ ಬಾಡೀಸ್, ಅದಕ್ಕೆ ಇನ್ಫ್ರಾರೆಡ್ ಅಂತೇಳಿ ಮೆನ್ಷನ್ ಮಾಡಿದ್ದು. ಬಟ್ 3 ಮೆಥಡ್ಸ್ ಕ್ಲಿಯರ್ ಅಲ್ವಾ? ಕಂಡಕ್ಷನ್, ಕನ್ವೆನ್ಷನ್, ರೇಡಿಯೇಷನ್. ಮೆಥಡ್ಸ್ ಕ್ಲಿಯರ್. ದಿಸ್ ಇಸ್ ಫಾರ್ ಯುವರ್ ಎಕ್ಸಾಮ್ ಪಾರ್ಟ್. ಬಟ್ ಕಾಂಪಿಟೇಟಿವ್ಗೆ ಏನು ಬರುತ್ತೆ? ಅಗೇನ್ ಈ ಟ್ರಾನ್ಸ್ಫರಲ್ಲಿ ಯಾವ ಥರ ಹೀಟ್ ಟ್ರಾನ್ಸ್ಫರ್ ಆಗ್ತಾ ಇದೆ, ಮಟೀರಿಯಲ್ ಪ್ರಾಪರ್ಟಿ ನಾವು ಎಕ್ಸ್ಪ್ಲಾಯ್ಟ್ ಮಾಡಬೇಕು. ವ್ಯಾಲ್ಯೂಸ್ ಹಾಕಬೇಕು ಅಂದರೆ ಬರೀ ಥಿಯರಿ ಅಲ್ಲ, ಮಟೀರಿಯಲ್ ಪ್ರಾಪರ್ಟಿನ ಎಕ್ಸ್ಪ್ಲಾಯ್ಟ್ ಮಾಡಬೇಕು. ಸೊ ವಿಚ್ ಇಸ್, ಲೆಟ್ ಅಸ್ ಟೇಕ್ ಅ ರಾಡ್. ಓಕೆ ಗೈಸ್, ಫೈನ್. ದಿಸ್ ಇಸ್ ಅ ರಾಡ್. ಇಲ್ಲಿ ಯು ಹ್ಯಾವ್ ಟು ಬಿ ಅಬ್ಸರ್ವ್ ಮಾಡಿ, ಇದೇನಿದು? ಐ ಆಮ್ ಟೇಕಿಂಗ್ ಅ ರಾಡ್. This rod is something like this. Okay, ಒಂದು ಸ್ಟೀಲ್ ರಾಡ್, ಒಂದು ಮೆಟಲ್ ರಾಡನ್ನು ತೊಗೊತಾ ಇದ್ದೀನಿ. ಎನಿಥಿಂಗ್ ಮೆಟಲ್ ಆರ್ ನಾನ್ ಮೆಟಲ್ ಡಸಂಟ್ ಮ್ಯಾಟರ್ ರೈಟ್ ನೌ. ನೀವು ಅರ್ಥ ಮಾಡ್ಕೊಳ್ಳಿ. ಒನ್ ಎಂಡ್ ಆಫ್ ದ ರಾಡ್ is at temperature T1. Another end of the rod is at temperature T2. This surface area ಏನಿದೆ, this surface area, okay, this surface area, okay, cross sectional area A is cross sectional area. Okay, clear guys? And L is length. L is length. ಈ ರಾಡಿನ ಲೆಂತ್ ಏನಿದೆ, this is L. This total length is L. This L. So if T1 is greater than T2, ಏನಾಗತ್ತೆ? Heat has to flow. Thermal equilibrium ಬರಬೇಕು, heat has to flow ಅಲ್ವಾ? So heat flows in this direction throughout the body. Heat flows. Okay, heat flows through the body. How much heat is flowing? ಅದನ್ನ ನಾವು ಇಲ್ಲಿ ಡಿಫೈನ್ ಮಾಡೋದಕ್ಕೆ ನೋಡ್ತಾ ಇದ್ದೀವಿ. So that heat flow Q
is directly proportional to, see, that heat flow is directly proportional to area of cross section. Area of cross section get directly proportional, and heat flow is directly proportional to temperature difference. ಏನಿದೆ ಅಲ್ಲಿ ಈ temperature difference T1 minus T2 R, which is equal to delta T, temperature difference, and this heat flow is inversely proportional to length. Length ಜಾಸ್ತಿ ಇತ್ತು ಅಂದರೆ heat flow ಕಡಿಮೆ ಆಗುತ್ತೆ ಅಲ್ವಾ. ಸೊ ಒಂದು ಎಂಡಿಂದ ಇನ್ನೊಂದು ಎಂಡ್ಗೆ ಹೀಟ್ ಹೋಗ್ತಾ ಇದೆ, ಬಟ್ ಬೋತ್ ದ ಎಂಡ್ಸ್ ಆರ್ ಟೂ ಲಾಂಗ್ ಅಂದರೆ ಟೇಕ್ಸ್ ಟೈಮ್ ಅಲ್ವಾ, ಹೀಟ್ ಫ್ಲೋ ಕಡಿಮೆ ಇರುತ್ತೆ. ಸೊ ದಟ್ಸ್ ವೈ ಇನ್ವರ್ಸ್ಲಿ ಪ್ರೊಪೋರ್ಷನ್. ಇದೆಲ್ಲದನ್ನು ಕ್ಲಬ್ ಮಾಡೋಣ, ಒಟ್ಟಿಗೆ ಕ್ಲಬ್ ಮಾಡೋಣ. ಕ್ಯೂ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಎಲ್ಲ ಒಂದು ಕಡೆ, ಎ ಡೆಲ್ಟಾ ಟಿ ಡಿವೈಡೆಡ್ ಬೈ ಲೆಂತ್. ಆಲ್ಸೋ ಹೌ ಮಚ್ ಟೈಮ್, ಇವಾಗ ಇಲ್ಲಿಂದ ಇಲ್ಲಿಗೆ ಟೋಟಲಿ ಹೀಟ್ ಎಷ್ಟು ಫ್ಲೋ ಆಗ್ತಾ ಇದೆ, ಈ ಕ್ರಾಸ್ ಸೆಕ್ಷನಿಂದ ಈ ಎಂಡಿಂದ ಈ ಎಂಡಿಗೆ ಎಷ್ಟು ಹೀಟ್ ಫ್ಲೋ ಆಗ್ತಾ ಇದೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ಎಷ್ಟು ಟೈಮ್ ತನಕ ಫ್ಲೋ ಆಗ್ತಾ ಇದೆ ಅದು ಇಂಪಾರ್ಟೆಂಟ್, ಟೈಮ್. ಸೊ ಕ್ಯೂ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಟೈಮ್. ಸೊ ಅದನ್ನು ಕೂಡ ಇಲ್ಲಿ ಹಾಕೋಣ, ಕ್ಯೂ ಎ ಡೆಲ್ಟಾ ಟಿ ಬೈ ಲೆಂತ್ ಇಂಟು ಟೈಮ್. ಸೊ ಇಲ್ಲಿ ಈ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟನ್ನು ರಿಮೂವ್ ಮಾಡಿ, ಐ ಆಮ್ ಇಂಟ್ರೊಡ್ಯೂಸಿಂಗ್ ಕೆ. ಓಕೆ, ಈ ಪ್ರೊಪೋರ್ಷನಾಲಿಟಿ ಸಿಂಬಲನ್ನು ರಿಮೂವ್ ಮಾಡಿ ಕೆ. ಓಕೆ, ಕೆ ಟೈಮ್ಸ್ ಎ ಡೆಲ್ಟಾ ಟಿ ಟೈಮ್ಸ್ ಟಿ ಡಿವೈಡೆಡ್ ಬೈ length. Okay guys, clear? This K is, ಈ K ಏನಿದೆ ಇದನ್ನು ನಾವು ಥರ್ಮಲ್ ಕಂಡಕ್ಟಿವಿಟಿ ಕಾನ್ಸ್ಟೆಂಟ್ ಅಂತೇಳಿ ಕರಿತೀವಿ. ಥರ್ಮಲ್ K is constant for a material, thermal conductivity. If K value 0, if K is equal to 0 ಅಂದರೆ, K is equal to 0 ಅಂದರೆ heat transfer ಆಗದೇ ಇಲ್ಲ ಒನ್ ಎಂಡಿಂದ ಅನದರ್ ಎಂಡಿಗೆ. ಓಕೆ, no transfer. If K is equal to large, if K is large ಅಂದರೆ, if K is close to infinity, large ಅಂದರೆ ಕ್ವಿಕ್ಕಾಗಿ ಹೀಟ್ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಓಕೆ, K is large. ನೀವು ಟೇಬಲನ್ನು ನೋಡಿ, ಎನ್ ಸಿ ಆರ್ ಟಿ ಬುಕ್ಕಲ್ಲಿ ಟೇಬಲನ್ನು ನೋಡಿ, ಗ್ಯಾಸ್, ದಿಸ್ ಇಸ್ ಅಪ್ರಾಕ್ಸಿಮೇಟ್ಲಿ ಗ್ಯಾಸಸ್ಗೆ ಈ ಥರ ಇರುತ್ತೆ. ಗ್ಯಾಸಸ್ಸಲ್ಲಿ ಥರ್ಮಲ್ ಕಂಡಕ್ಟಿವಿಟಿ ಆಫ್ ಗ್ಯಾಸಸ್ ಕಡಿಮೆ ಇರುತ್ತೆ ಕಂಪೇರ್ ಟು ನಾನ್ ಮೆಟಲ್ಸ್, ಕಂಪೇರ್ ಟು ಮೆಟಲ್ಸ್. ಸೊ ಥರ್ಮಲ್ ಕಂಡಕ್ಟಿವಿಟಿ, ಇವಾಗ ಒಂದು ಸ್ಪೂನ್, ಸ್ಟೀಲ್ ಸ್ಪೂನನ್ನು ನಾನು ಸ್ಟವ್ ಮೇಲೆ ಇಟ್ಟು ಒನ್ ಎಂಡನ್ನು ಹೀಟ್ ಮಾಡಿದ್ರೆ ಡೆಫಿನೆಟ್ಲಿ ನಮಗೆ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ ವಿತೌಟ್ ಟಚಿಂಗ್ ದ ಸ್ಟವ್ ಅಲ್ವಾ. ಅದೇ ಗ್ಲಾಸ್ ರಾಡ್, ನಾನ್ ಮೆಟಲ್, ಓಕೆ, ಗ್ಲಾಸ್ ರಾಡನ್ನು ಇಟ್ಟಾಗ ಏನಾಗುತ್ತೆ, ಹೀಟ್ ಫ್ಲೋ ಕಡಿಮೆ. ಅದಕ್ಕೆ ನಾವು ಕೆಮಿಸ್ಟ್ರಿಲಿ ಯೂಶ್ವಲಿ ನಾವು ಗ್ಲಾಸ್ ರಾಡನ್ನು ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಈವನ್ ಇಫ್ ದ ಹೀಟ್ ಈಸ್ ಜನರೇಟೆಡ್ ಆದರೂ ಕೂಡ ಥರ್ಮಲ್ ಕಂಡಕ್ಟಿವಿಟಿ ಆಫ್ ಗ್ಲಾಸ್ ಇಸ್ ಲೆಸ್ ಕಂಪೇರ್ ಟು ಮೆಟಲ್ಸ್. ಅದಕ್ಕೆ ನಾವು ಸ್ಟೀರ್ ಮಾಡಬೇಕಾದ್ರೆ ಮೆಟಲ್ಸನ್ನು ಯೂಸ್ ಮಾಡಲ್ಲ. ಓಕೆ, ಅಂಡ್ ಬಟ್ ಕೆ ಇಸ್ ಲಾರ್ಜ್ ಫಾರ್ ಮೆಟಲ್ಸ್. ಗಾಳಿ ಕಡ್ಡಿ ಇಲ್ಲ, ಗಾಳಿ ಕಡ್ಡಿ ಇದ್ದಿದ್ರೆ ವಿ ಕುಡ್ ಹ್ಯಾವ್ ಯೂಸ್ಡ್ ಇಟ್. ಗಾಳಿ ಕಡ್ಡಿ ಅಂತ ಇಲ್ಲ, ಗಾಳಿ ಕಡ್ಡಿ ಇದ್ದಿದ್ರೆ ನಾವು ಯೂಸ್ ಮಾಡ್ಬೋದಿತ್ತು. ಫೈನ್, ಕ್ಲಿಯರ್ ಗೈಸ್? ಕೆ ವ್ಯಾಲ್ಯೂ ಡಿಟರ್ಮೈನ್ಸ್ ಹೌ ಫಾಸ್ಟ್ ದ ಹೀಟ್ ಈಸ್ ಗೋಯಿಂಗ್ ಟು ಕಮ್. ಕರೆಕ್ಟಾ? ಇದ್ರ ಮೇಲೆ ಕ್ವಶನ್ಸ್ ಇರುತ್ತೆ, ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್ ಇರುತ್ತೆ ನಿಮಗೆ ನೀಟಲ್ಲಿ. K is thermal conductivity is more for metals, okay, and very less for gases, for non-metals in between. Non-metals ಗೂ ಕೂಡ ಕಡಿಮೆ ಇರುತ್ತೆ. ಓಕೆ, ವ್ಯಾಲ್ಯೂ ಕಡಿಮೆ ಇರುತ್ತೆ. ಗ್ಯಾಸ್, ಪ್ಲಾಸ್ಟಿಕ್, non-metals ಗೂ ಕೂಡ ವ್ಯಾಲ್ಯೂ ಕಡಿಮೆ ಇರುತ್ತೆ. ಓಕೆ, thermal conductivity clear? Here thermal conductivity is K, capital K. Okay, okay. Now simple question based on that. One end of a brass rod. Brass rod andre, brass is an alloy, ittale. It's an alloy of copper plus zinc. Okay, 2 meter long,
ಸೊ ಲೆಂತ್ ಏನು, ಲೆಂತ್ ಇಸ್ 2 meter and 1 centimeter radius. This time rod ಏನಿದೆ, it's not square shaped, but does it change? No, ನಮಗೆ ಬೇಕಿರೋದು ಜಸ್ಟ್ ಏರಿಯಾ. ಸೊ ಹಾಗಾದರೆ ರೇಡಿಯಸ್ ಏನಿದೆ 1 centimeter ಇದೆ, which implies area of cross section ಏನಿರುತ್ತೆ pi r square. So pi r square, pi, okay, r is 1 centimeter square. Okay, ಹಾಗಾದರೆ pi centimeter square, pi centimeter square is area. ಏರಿಯಾ ಬರ್ದಿರೋದಿಲ್ಲಿ. ಓಕೆ, ಡೋಂಟ್ ಬಿ ಕನ್ಫ್ಯೂಸ್ಡ್. ಫಸ್ಟ್ ಕೊಟ್ಟಿರೋ ವ್ಯಾಲ್ಯೂಸ್ನ ನಾನು ಬರಿತಾ ಇದ್ದೀನಿ. ರೇಡಿಯಸ್ ಈಸ್ 1 centimeter, which implies area is pi r square. R is 1 centimeter, so pi centimeter square. Maintained at 250 degrees Celsius. So one end ಏನಿದೆ 250 degrees Celsius. This end is at 250 degrees Celsius. When a steady state is reached, heat flow ಆಗಿ sufficiently long amount of time ಅಲ್ಲಿ steady state is reached ಆದಾಗ the rate of heat flow, Q, no, this is not Q, ಇದು Q ಅಲ್ಲ, this is not Q, rate of heat flow, this is basically heat by time. Okay, this is basically heat by time. Rate of heat, rate andre time ide, heat flow Q by T across any cross section is 0.5 calorie per second. Unit ಎಲ್ಲ ಗೊತ್ತಾಗ್ತಾ ಇದೆ, energy by second, which means Q by T. Q by T ಏನು ಕೊಟ್ಟಿದ್ದಾರೆ 0.5 calorie per second. What is the temperature of the other end? ಹಾಗಾದರೆ ಇದರ ಟೆಂಪರೇಚರ್ ಏನು, ವಾಟ್ ಈಸ್ ದ ಟೆಂಪರೇಚರ್ ಆಫ್ ದಿಸ್ ಎಂಡ್? ಓಕೆ, ದ ಥರ್ಮಲ್ ಕಂಡಕ್ಟಿವಿಟಿ ಆಫ್ ಬ್ರಾಸ್ ಇಸ್, ಥರ್ಮಲ್ ಕಂಡಕ್ಟಿವಿಟಿ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ. ಕೆ ಈಸ್ 0.26 ಕ್ಯಾಲರಿ ಪರ್ ಸೆಕೆಂಡ್ ಪರ್ ಸೆಂಟಿಮೀಟರ್ ಪರ್ ಸಿ. ಓಕೆ, ಇಷ್ಟೆಲ್ಲ ಇನ್ಫಾರ್ಮೇಷನ್ ಇದೆ. ಡೈರೆಕ್ಟ್ಲಿ ಫಾರ್ಮುಲಾ ಬೇಸ್ಡ್. ವಾಟ್ ಈಸ್ ದ ಫಾರ್ಮುಲಾ? heat flow is equal to K, thermal conductivity, area of cross section, delta T, change in temperature, times T, time taken, divided by length, but question alli ನಮಗೆ Q by T ಕೊಟ್ಬಿಟ್ಟಿದ್ದಾರೆ. ಸೊ Q by T ಏನಾಗುತ್ತೆ? Q by T is basically KA delta T by length. What do we need to find? Thermal conductivity ಕೊಟ್ಟಿರೋದ್ರಿಂದ we need to find this temperature difference delta T ಅಲ್ಲಿ. So what is delta T? Delta T is 250 degree minus T. Okay, this temperature difference ಅಲ್ಲಿ ನಮಗೆ T ಬೇಕು ಅದಕ್ಕೆ. So I am writing delta 250 or what? ಎಷ್ಟಿದೆ? 250ನೇ. ಸೊ ಹಾಗಾದರೆ ಡೆಲ್ಟಾ ಟಿಗೆ ಎಕ್ಸ್ಪ್ರೆಷನ್ ಬರೀ, ಅಲ್ಲಿಂದ ಡೆಲ್ಟಾ ಟಿ ಈಸ್ ಗೋಯಿಂಗ್ ಟು ಬಿ ಕ್ಯೂ ಬೈ ಟಿ. ಓಕೆ, ಕ್ಯೂ ಬೈ ಟಿ ಡೆಲ್ಟಾ ಟಿ ಕ್ಯೂ ಬೈ ಟಿ ಇಂಟು ಎಲ್ ಬೈ K into area. Okay, so delta T ಏನು? Delta T is, so 250 minus T, so 250 minus T, let it be there. Substitute ಮಾಡ್ತಾ ಹೋಗೋಣ ವ್ಯಾಲ್ಯೂಸು. Q is, Q by T ಕೊಟ್ಟಿದ್ದಾರೆ 0.5, ಲೆಂತ್ ಇದೆ 2 meter long, ಓಕೆ, ಆರ್ 200 centimeter, divided by K 0.26. ಯೂನಿಟನ್ನು ಸಬ್ಸ್ಟಿಟ್ಯೂಟ್ ಮಾಡಿ ತೋರಿಸ್ತೀನಿ. ಯಾಕೆ ನಾನು ಕನ್ವರ್ಟ್ ಮಾಡ್ತಾ ಇಲ್ಲ ಅಂದರೆ ಯೂನಿಟನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ. ನೋಡಿ, ಎಸ್ ಐ ಎಲ್ಲಿದ್ದಾಗ ಎಸ್ ಐ ಎಲ್ ಇರಬೇಕು, ಸಿ ಜಿ ಎಸ್ ಎಲ್ ಇದ್ದಾಗ ಸಿ ಜಿ ಎಸ್ ಎಲ್ ಇರಬೇಕು.
Now I am trying to do in CJ, so ನೋಡ್ಕೊಳ್ಳಿ Q by T. Q by T ಏನು 0.5 with unit calorie per second. Calorie second inverse. Okay. Length 2 meter 200 centimeter. K 0.26 calorie per second, okay, per centimeter and per degree Celsius, okay, per degree Celsius, times area no pi centimeter square, pi centimeter square. Clear guys? Ill nodi, let it be there, values irli, so values irli, calorie cancel, calorie cancel, per second cancel, and centimeter, this centimeter inverse goes up, centimeter square cancels, ಉಳಿದಿದ್ದೇನು just per degree Celsius denominator ಅಲ್ಲಿದೆ, so it is degree Celsius. ಉಳಿದಿರೋದೇನು ಉಳಿದಿರೋದು degree Celsius. Delta T is 250 minus T. 250 minus T, ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 133.3 ಬರುತ್ತೆ. ಓಕೆ, 133.3 ಬರುತ್ತೆ. ಅಗೇನ್ T2, okay, that T ಬೇಕು ಅಂದರೆ, so this is nothing but T2 and this is nothing but T1. okay, ನಮಗೆ T2 ಬೇಕು ಅಂದರೆ 250 minus 133 ಮಾಡಿದ್ರೆ, 250 minus 133 ಮಾಡಿದ್ರೆ ನಮಗೆ 16.7 ಡಿಗ್ರಿ ಸೆಲ್ಸಿಯಸ್ ಬರುತ್ತೆ. ಕ್ಲಿಯರ್? ಯೂನಿಟ್ ವೈಸು ಕೂಡ ಕ್ಲಾರಿಫೈ ಮಾಡಿ ತೋರಿಸಿದ್ದೀನಿ. ಓಕೆ, ಕ್ಲಿಯರ್ ರೈಟ್? ಏರಿಯಾ ಯಾವ ಥರ ಇದೆ ಮ್ಯಾಟ್ರ್ ಆಗಲಿಲ್ಲ, ಯಾಕಂದರೆ ಜಸ್ಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಈಸ್ ಇಂಪಾರ್ಟೆಂಟ್. ಸ್ಕ್ವೇರ್ ಇದೆಯೋ ಸರ್ಕ್ಯುಲರ್ ಇದೆಯೋ ಬೇಡ, ಯೂನಿಫಾರ್ಮ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಓಕೆ, ಯೂನಿಫಾರ್ಮ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಈಸ್ ಇಂಪಾರ್ಟೆಂಟ್. ಸೊ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್, ಅಗೇನ್ ಈ ಕ್ಲಾಸನ್ನು ನಾವು ಅರ್ಥ ಮಾಡ್ಕೊಂಡ್ವಿ ಇನ್ ಟರ್ಮ್ಸ್ ಆಫ್ ಥರ್ಮಲ್ ಕಂಡಕ್ಟಿವಿಟಿ, ಬಟ್ ನ್ಯೂಟನ್ ಜೀನಿಯಸ್ ಇಸ್ ದೇರ್ ಎವ್ರಿವೇರ್. ಸೊ ನ್ಯೂಟನ್ ಏನು ಹೇಳ್ತಾರೆ ಅಂದರೆ, ಇಫ್ ಯು ವಾಂಟ್ ಟು ನೋ ದ ರೇಟ್ ಅಟ್ ವಿಚ್ ಎನರ್ಜಿ ದ ಬಾಡಿ ಈಸ್ ಲೂಸಿಂಗ್, ಅವರೊಂದು ಲಾ ಪ್ರಪೋಸ್ ಮಾಡ್ತಾರೆ, ದಟ್ ಈಸ್ ಕಾಲ್ಡ್ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್. ಡೋಂಟ್ ಗೋ ಬೈ ದ ಫಸ್ಟ್ ಪ್ರಿನ್ಸಿಪಲ್, ಎಲ್ಲದನ್ನು ಫಸ್ಟಿಂದ ಮಾಡ್ತಾ ಹೋಗ್ಬೇಡ. ಐ ವಿಲ್ ಗಿವ್ ಯು ಒನ್ ಲಾ, follow that, it works, right? So that is Newton's law of cooling, the rate at which body loses heat. Okay, I am at temperature T losing heat to the surroundings. Nanna temperature T, so I am losing Q, heat. The rate at which, okay, dq by dt, energy is losing. Since I am losing, minus, ಯಾಕಂದರೆ ಎನರ್ಜಿ differential is negative, energy loss ಆಗ್ತಾ ಇದೆ minus. So this dq by dt is proportional to the temperature difference between the body and surroundings. Body du temperature T irli, surroundings temperature T not irli. Okay, body is losing, giving temperature, giving heat to the surroundings. ಆ ಕೇಸಲ್ಲಿ this dq by dt minus dq by dt, ಯಾಕೆ ರೆಡ್ಯೂಸ್ ಆಗ್ತಾ ಇದೆ, minus dq by dt is proportional to the difference in body's temperature and surroundings temperature T naught. Okay, ಈ proportionality symbol ಅನ್ನು remove ಮಾಡಿ, let us introduce a constant, okay, called small k. Okay, this is k constant, some constant k, not thermal conductivity, some constant k times T minus T naught. Clear guys? This is Newton's law of cooling. ಇದೇನಿದೆ, this is Newton law of cooling. This is Newton's law of cooling. Okay, but how do we derive it, ಯಾವ ಥರ ಅರ್ಥ ಮಾಡ್ಕೋಬೋದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. So according to Newton's law of cooling, according to Newton's
law of cooling ಏನು minus dq by dt minus dq by dt rate of heat loss is equal to some constant into body temperature minus surroundings temperature. Okay, body temperature minus surroundings temperature. And also from first principle we can write, see we can write, ನಾವು ಅವಾಗಲೇ ಎಲ್ಲ ಬರೆದಿದ್ದೀವಿ ಯೂಸಿಂಗ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಡಿ ಕ್ಯೂನ ಯಾವ ಥರ ಬರಿತೀವಿ, ಚೇಂಜ್ ಆರ್ ಎನರ್ಜಿ ಸಪ್ಲೈಡ್, ಓಕೆ, ಇಸ್ ಈಕ್ವಲ್ ಟು, ಹೌ ಡು ವಿ ರೈಟ್, ಮಾಸ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಟೈಮ್ಸ್ ಡೆಲ್ಟಾ ಟಿ ಆರ್ change in temperature d capital T, mass specific heat capacity dt. So this is according to heat, okay, supplied definition, heat supplied definition. Now starting alli ee tara ಮಾಡ್ತಾ ಇದ್ವಿ, okay, according to that. Now if I divide by dt, ಈ ಎಕ್ಸ್ಪ್ರೆಷನ್ ಅಲ್ಲಿ ಲೆಟ್ಸ್ ಡಿವೈಡ್ ಬೈ dt, dq by dt, ಓಕೆ, ಬೋತ್ ಸೈಡ್ಸ್ mc delta t by dt, mc delta t by dt, okay, dq is mc delta t by dt, ಓಕೆನಾ. ಅಂಡ್ ಇಲ್ಲಿ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ನಾವು ಬರ್ದಿದ್ದೀವಲ್ವಾ, ಹಾಗಾದರೆ ಡಿ ಕ್ಯೂ ಬೈ ಡಿ ಟಿ ಜಸ್ಟ್ ಒಂದು ಸಿಂಬಲ್ ಮೈನಸ್ನ ಆ ಕಡೆ ಹಾಕಿದರೆ ಬರುತ್ತೆ, ಮೈನಸ್ ಕೆ ಇಂಟು ಟಿ ಮೈನಸ್ ಟಿ ನಾಟ್, ದಿಸ್ ಡಿ ಕ್ಯೂ ಬೈ ಡಿ ಟಿ, ದಿಸ್ ಡಿ ಕ್ಯೂ ಬೈ ಡಿ ಟಿ. ಲೆಟ್ಸ್ ಈಕ್ವೇಟ್, ಓಕೆ, ಲೆಟ್ಸ್ ಈಕ್ವೇಟ್ ಮಾಡಿದರೆ ಇದನ್ನು ಮತ್ತು ಅದನ್ನು ಎರಡನ್ನು ಈಕ್ವೇಟ್ ಮಾಡೋಣ. ಮೈನಸ್ ಕೆ ಟಿ ಮೈನಸ್ ಟಿ ನಾಟ್ ಈಕ್ವಲ್ ಟು ದಿಸ್ ಒನ್, ಎಮ್ ಸಿ change in temperature by change in time, mc delta t by dt, okay, d capital T by dt. So guys, ivaga terms like terms na one kade tagonoಣ, okay, ಏನು ಮಾಡ್ತಾ ಇದ್ದೀನಿ, ಅಬ್ಸರ್ವ್ this dt t minus t naught, there temperature ಅಲ್ವಾ, ಸೊ ಒಂದು ಕಡೆ ಬರೆಯೋಣ. ಸೊ dt by t minus t naught, okay, dt by t minus t naught is equal to minus k divided by mc into dt. Okay, now after this integrate both the sides. If I integrate, see dx by x format allide, so dx by x integration ಏನಾಗುತ್ತೆ, it's ln x only, so dx by x integration is ln x. ಓಕೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ, ಲ್ಯಾನ್ ಆಫ್ ಟಿ ಮೈನಸ್ ಟಿ ನಾಟ್, ಓಕೆ, ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡಲ್ಲಿ ಕೆ ಎಮ್ ಸಿ, ಆಲ್ ದೀಸ್ ಥಿಂಗ್ಸ್ ಆರ್ ಕಾನ್ಸ್ಟೆಂಟ್, ಓಕೆ, ಆಲ್ ಆಫ್ ದಿಸ್ ಈಸ್ ಕಾನ್ಸ್ಟೆಂಟ್, ಓಕೆ, ಅದಕ್ಕೆ ಲೆಟ್ ಅಸ್ ಕಾಲ್ ಇಟ್ ಅನದರ್ ಕಾನ್ಸ್ಟೆಂಟ್, ಸೊ ಕೆ ಡ್ಯಾಶ್, ಓಕೆ, ದಿಸ್ ಈಸ್ ಲೆಟ್ ಅಸ್ ಕಾಲ್ ಇಟ್ ಆಸ್ ಕೆ ಡ್ಯಾಶ್, ಓಕೆ. ಸೊ ಅಬ್ಸರ್ವ್ ಮಾಡಿ, ಆರ್ ಕಾನ್ಸ್ಟೆಂಟ್ ಸಿ ಅಂತಲೇ ಕರಿತೀನಿ, ಓಕೆ, ಕಾನ್ಸ್ಟೆಂಟ್ ಸಿ, ನಾಟ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ಕಾನ್ಸ್ಟೆಂಟ್, ಸಮ್ ಕಾನ್ಸ್ಟೆಂಟ್ ಸಿ, ಮೈನಸ್ ಸಿ ಡೆಲ್ಟಾ ಟಿ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಟೈಮ್ಸ್ ಡೆಲ್ಟಾ ಟಿ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಟೈಮ್ಸ್ ಟಿ, ಸೊ ಮೈನಸ್ ದಟ್ ಕಾನ್ಸ್ಟೆಂಟ್ ಸಿ ಇಂಟು ಟಿ ಪ್ಲಸ್ ಅನದರ್ ಕಾನ್ಸ್ಟೆಂಟ್ ಕೆ ಡ್ಯಾಶ್. ಓಕೆ ಗೈಸ್, ಕ್ಲಿಯರ್? ಸೊ ನಾವು ಈ ಥರ ಇದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. This is final form of Newton's law of cooling. ಇದು ನಿಮ್ಮ ಎಕ್ಸಾಮ್ಗೆ ಡೆರಿವೇಷನಿಗೆ ಬರ್ಬೋದು, ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ರೈಟ್ ನೌ. ಸೊ ಬಾಡಿ ಸರ್ಟೆನ್ ಟೆಂಪ್ರೇಚರಿಂದ ಇನ್ನೊಂದು ಟೆಂಪ್ರೇಚರ್ಗೆ ಹೋಗ್ತಾ ಇದೆ ಅಂದರೆ, T1 ಇಂದ T2ಗೆ ಹೋಗ್ತಾ ಇದೆ ಅಂದರೆ ಅದರ ಟೆಂಪ್ರೇಚರ್ ಬದಲಾಗ್ತಾ ಇದೆ, ರೈಟ್? ಸೊ ಅಬ್ಸರ್ವ್ ಮಾಡಿ, ದಿಸ್ ಈಸ್ ಇಂಪಾರ್ಟೆಂಟ್, ದಿಸ್ ಪಾರ್ಟ್ note is important for competitive
ಕಾಂಪಿಟೇಟಿವ್ ಪಾರ್ಟ್. ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್. ನಿಮಗೆ ಪ್ರೀವಿಯಸ್ ಪಾರ್ಟ್ ಈಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್, ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಕಾಂಪಿಟೇಟಿವ್ ಪಾರ್ಟ್. ಇಫ್ ಅ ಬಾಡಿ ಕೂಲ್ಸ್ ಫ್ರಮ್ ಟೆಂಪ್ರೇಚರ್ T1 to T2, ಓಕೆ, T1 ಇಂದ T2 ಹೋಗ್ತಾ ಇದೆ ಅಂದರೆ ಇನ್ ಟೈಮ್ T ಈಟ್ ಲಾಸ್ ಆಗ್ತಾ ಇದೆ. ಇಫ್ T1 is greater than T2, then ಮೈನಸ್ dq/dt ಈಟ್ ಲಾಸ್ ಆಗ್ತಾ ಇದೆ ಈಸ್ ನಾವು ಯಾವ ಥರ ಬರಿಬೋದು ಅಂದರೆ ವಿ ಕ್ಯಾನ್ ರೈಟ್ ಇಟ್ ಆಸ್ T1 minus T2/T. ಓಕೆ, T1 minus T2/T. ಅಂಡ್ ಬಟ್ ಬಾಡಿಯ ಟೆಂಪರೇಚರ್ ಏನು? ಬೇಸಿಕಲಿ T1 ಇಂದ T2 ಹೋಗ್ತಾ ಇದೆ. ನ್ಯೂಟನ್ ಲಾಸ್ ಆಫ್ ಕೂಲಿಂಗ್ ಏನು ಹೇಳ್ತು? ನ್ಯೂಟನ್ ಲಾ ಆಫ್ ಕೂಲಿಂಗಲ್ಲಿ ಏನಿದೆ? T, ಬಾಡಿ ಟೆಂಪರೇಚರ್ T, ಬಟ್ ಇದು ಆ್ಯಕ್ಚುಲಿ ಗೋಯಿಂಗ್ ಫ್ರಮ್ T1 to T2. ಹೌ ಡು ವಿ ಟ್ರೀಟ್ T? ದಿಸ್ T, ರಿಮೆಂಬರ್, ಇದು ಇಂಪಾರ್ಟೆಂಟು. ಆ್ಯಕ್ಚುಲಿ ಎರಡು ಟೆಂಪ್ರೇಚರ್ ಇದೆ. ಬಾಡಿ ಟೆಂಪ್ರೇಚರ್ T1 ಇಂದ T2 ಹೋಗ್ತಾ ಇದೆ. ಹಾಗಾದರೆ ಬಾಡಿ ಟೆಂಪ್ರೇಚರ್ ಏನು? ಬಾಡಿ ಟೆಂಪ್ರೇಚರ್, ನೋಟ್ ಇಟ್ ಡೌನ್, ಇಟ್ ಈಸ್ ದ ಆವ್ರೇಜ್ ಆಫ್ ಇನಿಷಿಯಲ್ ಆ್ಯಂಡ್ ಫೈನಲ್. T1 plus T2/2. Body temperature, this T. This is body temperature. Body temperature. T is body temperature. What is? T is body temperature. Basically, average of initial and final temperature. T1 plus T2/2. So, according to Newton's law of cooling, minus dq/dt ಏನು? K into body temperature minus surroundings. ಸೊ ಹಾಗಾದರೆ ನಾವು ಈ ಎರಡನ್ನು ಈಕ್ವೇಟ್ ಮಾಡ್ಬೋದು. ಓಕೆ, T1 minus T2, ದಿಸ್ ಪಾರ್ಟ್ ಶುಡ್ ಬಿ ಈಕ್ವಲ್ ಟು ಕೆ ಇಂಟು ಟಿ ಜಾಗದಲ್ಲಿ ದಿಸ್ ಎಕ್ಸ್ಪ್ರೆಷನ್ T1 plus T2/2 minus surrounding temperature. Is that clear, guys? So we are going to use this. This is needed. ಇದರ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಇರುತ್ತೆ. ದಿಸ್ ಇಸ್ ನೀಡೆಡ್. ಸಿ, dq/dt, rate of heat loss, which is T1 minus T2/T, which is equal to, according to Newton's law, K into body temperature, which is T1 plus T2/2 minus surrounding temperature. ಇದೇನಿದೆ? ಆ್ಯಕ್ಚುಲಿ ದಿಸ್ ಈಸ್ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್. ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಇದನ್ನು ನೀವು ಅಟ್ಲೀಸ್ಟ್ ವರ್ಕ್ ಇಟ್ ಔಟ್. ದಿಸ್ ಒನ್ ನಿಮ್ಗೆ ಇದು ಬೇಕು. ಇದರ ಮೇಲೆ ಒಂದು ಪ್ರಾಬ್ಲಮ್ ಇದೆ, ಐ ವಿಲ್ ಶೋ ಯು. ಅಗೇನ್ ಅಬ್ಸರ್ವ್ ಮಾಡಿ, ದಿಸ್ ಇಸ್ ಮೈನಸ್ dq/dt, T1 minus T2/T. ಓಕೆ, ನ್ಯೂಟನ್ಸ್ ಲಾ ಅದು ಲೆಫ್ಟ್ ಹ್ಯಾಂಡ್ ಸೈಡು. ರೈಟ್ ಹ್ಯಾಂಡ್ ಸೈಡು K into T minus T0. ಬಟ್ T ಏನು? T is the average of initial and final temperature. So T1 plus T2/2 minus T0. ಕ್ಲಿಯರ್? ಎಸ್ ಸರ್. ಇದರ ಮೇಲೆ ಒಂದು ಸಿಂಪಲ್ ಪ್ರಾಬ್ಲಮ್ ಇದೆ, ಅಬ್ಸರ್ವ್ ಮಾಡಿ. A teacup, okay, tea in a teacup takes 10 minutes to cool from 85 degrees Celsius to 75 degrees Celsius. Okay, yes sir. How much time? So case first time ಅಲ್ಲಿ 85ರಿಂದ 75 ಡಿಗ್ರಿ ಸೆಲ್ಸಿಯಸ್ಗೆ ಹೋಗೋಕ್ಕೆ 10 ನಿಮಿಷ. ಅವ್ರು ಆಸ್ಕಿಂಗ್ ಹೌ ಮಚ್ ಟೈಮ್ ಇಟ್ ಟೇಕ್ಸ್ ಟು ಕೂಲ್ ಫ್ರಮ್ 75 to 65 degrees Celsius if the surrounding temperature is 30 degrees Celsius. First of all, see guys, ಎರಡು ಥರದ ಕೇಸ್ ಇದೆ. Okay, both the cases are given. This is case 1 and we have case 2. Case 1 and case 2. But surrounding is large. Just by keeping a teacup, ಅಲ್ವಾ, ಒಂದು ಟೀ ಕಪ್ 85 ಡಿಗ್ರಿ ಸೆಲ್ಸಿಯಸ್ ಬಾಯ್ಲಿಂಗ್ ವಾಟರ್ಗಿಂತ ಕಡಿಮೆ ಇರೋ ಟೆಂಪ್ರೇಚರ್ನ ನಾನು ಇಟ್ಕೊಂಡು 10 ನಿಮಿಷ ನಿಂತರೆ ಡೆಫಿನೆಟ್ಲಿ ಟೀ ಕಪ್ ಈಟ್ ಲಾಸ್ ಆಗುತ್ತೆ, ಟೀದು ಈಟ್ ಲಾಸ್ ಆಗ್ತಾ ಇದೆ. ಬಟ್ ಸರೌಂಡಿಂಗ್ ಟೆಂಪ್ರೇಚರ್ ಏನಾದರೂ ಜಾಸ್ತಿ ಆಗ್ತಾ ಇದೆಯಾ? ಇಲ್ಲ. ಯಾಕೆ? ದ ಸರೌಂಡಿಂಗ್ ಈಸ್ ಯೂಜ್. ಓಕೆ, ಅದಕ್ಕೆ ಇನ್ ಬೋತ್ ದ ಕೇಸಸ್ ಸರೌಂಡಿಂಗ್ ಟೆಂಪ್ರೇಚರ್ ಇಸ್ 30 ಡಿಗ್ರಿ ಸೆಲ್ಸಿಯಸ್. ಸೊ T0 ಏನು? T0 ಸರೌಂಡಿಂಗ್ ಟೆಂಪ್ರೇಚರ್ ವಿಚ್ ಇಸ್ ನಾಟ್ ಚೇಂಜಿಂಗ್, ಯಾಕಂದರೆ ಸರೌಂಡಿಂಗ್ ಇಸ್ ಬಿಗ್. ಸರೌಂಡಿಂಗ್ ಟೆಂಪರೇಚರ್ is equal to 30 degrees Celsius. Clear? Okay. So case 1 ಅಲ್ಲಿ
according to Newton's law of cooling. What is Newton's law of cooling? ಇಲ್ಲಿ ಅಬ್ಸರ್ವ್ ಮಾಡಿ, T1 minus T2 by T. T1 minus T2 by T. T1 minus T2 by T, which is equal to K into T1 temperature of the body. T ಕಬ್ದು 85 ಇಂದ 75 ಹೋಗ್ತಾ ಇದೆ, ಬಟ್ ಟಿ ಕಪ್ ಟೆಂಪರೇಚರ್ ಏನು 85 ಅಲ್ಲ 75 ಅಲ್ಲ, ಅದರ ಎರಡರ ಆವ್ರೇಜ್ T1 by T2 by T1 plus T2 by 2 minus surrounding. Okay, same thing I am writing here, T1 minus T2 by this time ಬೇರೆ time. Okay, this is T2 and this is T1. Okay, which is equal to, so guys, which is equal to K into T1 plus T2 by 2. Surrounding temperature is T0. Body second case ಅಲ್ಲಿ 75 ಅಲ್ಲ 65 ಅಲ್ಲ, ಅದರ ಎರಡರ ಆವ್ರೇಜ್ ಬಾಡಿ ಟೆಂಪ್ರೇಚರ್ನ ನಾವು ಈ ಥರ ತಗೋಬೇಕು. ಓಕೆ, ಬಾಡಿ ಟೆಂಪ್ರೇಚರ್, ಅದಕ್ಕೆ ನಾನು ಇಲ್ಲಿ ಬರೆದಿದ್ದು T is T average ಫೈನಲ್ ಟೆಂಪ್ರೇಚರ್ ಪ್ಲಸ್ ಇನಿಷಿಯಲ್ ಟೆಂಪ್ರೇಚರ್ ಬೈ 2. ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ವ್ಯಾಲ್ಯೂಸ್ನ. ಅಗೇನ್ T1 is ಇನಿಷಿಯಲಿ 85 ಇತ್ತು, ಮೈನಸ್ 75 ಆಗ್ತಾ ಇದೆ, ಡಿವೈಡೆಡ್ ಬೈ ಎಷ್ಟು ಟೈಮಲ್ಲಿ 10 minutes, ಈಕ್ವಲ್ ಟು K ಇಂಟು T1 85 ಪ್ಲಸ್ 75 by 2 minus 30 degrees Celsius surrounding temperature. Okay guys, this is 10 by 10. Okay, so this is 10 by 10 equal to K into 75 plus 85, 80 plus 70, 150, 160 by 2 is 80 minus 30. Okay, 80 minus 30, which is 50K. 50K is equal to 1 or K is equal to 1 by 50. ಯೂನಿಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಯಾವುದನ್ನು ಚೇಂಜ್ ಮಾಡಲ್ಲ, ಅದಕ್ಕೋಸ್ಕರ ಐ ಆಮ್ ಜಸ್ಟ್ ಕೀಪಿಂಗ್ ಇಟ್ ಲೈಕ್ ದಟ್. ಓಕೆ, ಲೆಟ್ ಇಟ್ ಬಿ. ಅದರ್ವೈಸ್ ಯು ವಾಂಟ್ ಟು ನೋ ದ ಯೂನಿಟ್, ಯು ಹ್ಯಾವ್ ಇಟ್ ಹಿಯರ್, ಡೋಂಟ್ ವರಿ. ನಮಗೆ ಯೂನಿಟ್ ಸಬ್ಸ್ಟಿಟ್ಯೂಷನ್ ಎಲ್ಲ ಬರುತ್ತೆ. ಓಕೆ, ಅಂಡರ್ ದಟ್ ಅಸಂಪ್ಷನ್ ಐ ಆಮ್ ವರ್ಕಿಂಗ್. ಸೊ K is equal to 1 by 50. ಇಲ್ಲಿ ಸೆಕೆಂಡ್ ಕೇಸಲ್ಲಿ T1 ಏನು 75 minus T2 65. T2, that is what we need to find out, T2. Okay, but K ಏನು, K is 1 by 50 ಕಂಡುಹಿಡಿದೀವಿ. ಯಾಕಂದರೆ ಎರಡೂ ಕೇಸಲ್ಲೂ K ಸೇಮ್, K is constant. ಓಕೆ, ಇಂಟು T1 plus T2 65 plus 75. So 75 plus 65 by 2 minus 30. 130, 140 by 2. So which is basically ಈ ಕಡೆ 10 by T2 is equal to 1 by 50 into 140 by 2, which is 70 minus 30, which is 40. Okay guys, 40. 40. ಹಾಗಾದರೆ from here T2 is going to be, so T2 500 divided by 40. See, 500 divided by 40, 0 0 cancel, 50 by 4 or 25 by 2, which is 25 by 2 ಎಷ್ಟಪ್ಪ 12.5. T2 ಏನಾಯಿತು, T2 is equal to 12.5. ಏನು ಯೂನಿಟ್ ಚೇಂಜ್ ಆಗಿಲ್ಲ, ಸೊ ಇಟ್ ಹ್ಯಾಸ್ ಟು ಬಿ ಮಿನಿಟ್. T2 ಬಂತು 12.5 minute is the correct answer. How much time? 12.5. So basically ಏನಾಗ್ತಾ ಇದೆ, 85 ಇಂದ 75 ಬರೋಕ್ಕೆ 10, 75 ಇಂದ 65 ಬರೋಕ್ಕೆ 12.5 ಮೋರ್ ಟೈಮ್. ಓಕೆ, ಯಾಕಂದರೆ ರೇಟ್ ಆಫ್ ಹೀಟ್ ಫ್ಲೋ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಡೆಫಿನೆಟ್ಲಿ 65 ಇಂದ ಇನ್ನೂ ಮುಂದೆ ಕಡಿಮೆ ಆಗಬೇಕು ಅಂದರೆ ಕಡಿಮೆ. ಸೊ ವೆನ್ ಸಮಥಿಂಗ್ ಈಸ್ ವೆರಿ ಹಾಟ್, ಇಟ್ ಟೇಕ್ಸ್ ವೆರಿ ಲೆಸ್ ಟೈಮ್. ದಟ್ ಇಸ್ ದ ಬಿಗ್ ಬ್ಯಾಂಗ್ ಹ್ಯಾಪನ್ಡ್. ಎಕ್ಸ್ಪ್ಯಾನ್ಷನ್ ಹ್ಯಾಪನ್ಡ್, ತುಂಬ ದೊಡ್ಡ ಟೆಂಪ್ರೇಚರ್ ಇತ್ತು, ಆಲ್ ಆಫ್ ಎ ಸಡನ್ ಟೆಂಪ್ರೇಚರ್ ರೆಡ್ಯೂಸಸ್. ಬಟ್ ಅಲ್ಲಿಂದ ಇನ್ನೂ ಕೆಳಗಡೆ ಹೋಗಬೇಕು ಅಂದರೆ ಟೈಮ್ ಜಾಸ್ತಿ ಬೇಕು,
ಈಕ್ವಲ್ ಇಂಟರ್ವಲ್ಸಲ್ಲಿ ಈಕ್ವಲ್ ಟೈಮನ್ನು ಈಕ್ವಲ್ ಟೆಂಪ್ರೇಚರ್ ರೆಡ್ಯೂಸ್ ಆಗ್ತಾ ಇದೆ ಅಂದರೆ ಬೇಸಿಕಲಿ ಟೈಮ್ ಜಾಸ್ತಿ ಬೇಕಾಗ್ತಾ ಹೋಗುತ್ತೆ ಇನ್ ಎವ್ರಿ ಈಕ್ವಲ್ ಚೇಂಜ್ ಇನ್ ಟೆಂಪ್ರೇಚರ್. ಓಕೆ, ದಟ್ ಈಸ್ ಕ್ಲಿಯರ್. ಸೊ ಇದರ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಒಂದೇ ಒಂದು ಸಿಂಪಲ್ ಕ್ವಶನ್ ಹಾಕಿದ್ದೀನಿ, ನೀವು ಯೋಚನೆ ಮಾಡೋಕ್ಕೆ ಹೋಗಂಗಿಲ್ಲ. ಇನ್ ದ ಸೇಮ್ ಕೇಸ್, ಹೌ ಮಚ್ ಟೈಮ್ ಇಟ್ ಟೇಕ್ಸ್ ಟು ಗೋ ಫ್ರಮ್ 65 to 55 degrees Celsius? Work it out. Work out the exact value for me, but work out the exact value, but according to the given option 8 minute. For the same case 8 minute ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ 85 ಇಂದ 75ಗೆ 10 minute. So this option is ruled out. This option is ruled out. 10 minute already 85 ಇಂದ 75 ಇದೆ, and 12.5 75 to 65 ಇದೆ. Probable answer, this 15.5 is probable answer. I'm not saying it is exact. Work out the exact value and comment it in the comment section. Okay, I hope this entire property, thermal properties of matter, is clear to you. ಎಷ್ಟು ಡೀಟೇಲ್ಡ್ ಆಗಿ ಹೇಳಕ್ಕೆ ಸಾಧ್ಯನೋ ಅಷ್ಟು ಡೀಟೇಲ್ಡ್ ಆಗಿ ಹೇಳಿ, ಸಿಂಪ್ಲಿಫೈಡ್ ಆಗಿ ಹೇಳಿ. ರಿಲೆವೆಂಟ್ ಪ್ರಾಬ್ಲಮ್ಸನ್ನು ಕೂಡ ಸಾಲ್ವ್ ಮಾಡಿದ್ದೀನಿ. ಅಗೇನ್ ಗೈಸ್, ಯು ಹ್ಯಾವ್ ಟು ವರ್ಕ್ ಆನ್ ದ DPP ಪಾರ್ಟ್. ವರ್ಕ್ ಮಾಡಿ, DPP ಪಾರ್ಟ್ ಮೇಲೆ ವರ್ಕ್ ಮಾಡಿ. ಅಗೇನ್ ವಿ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ಚಾಪ್ಟರ್. ಅಷ್ಟು ಸಿಂಪ್ಲಿಫೈಡ್ ಆಗಿ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಅಗೇನ್ DPP ಮೇಲೆ ವರ್ಕ್ ಮಾಡಿ. ಅಂಟಿಲ್ ದೆನ್, ಟಾಟಾ ಬಾಯ್ ಎವ್ರಿವನ್.